ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋ ಅಚ್ಯುತಃ. ಹೌದೀಗ ನೈವೇದ್ಯ ಸಮಯೇತು ಅಯಂ ವಿಶೇಷ ವಾರಾಹೇ ಚ ಅದೆಲ್ಲ ಆಗಿತ್ತು. ಹೇಳಬೇಕಾದ್ರೆ ಏನು ಹೇಳಿದರು, ದ್ರವೀಭೂತಂ ಘೃತಂಚೈವ ಎಂದು ಕೂಡ ಕರಗಿಸಿದ ತುಪ್ಪ ಆಗಲಿ ಕರಗಿಸಿದ ಗಂಧ ಆಗಲಿ ಸಮಾರಂಭದಲ್ಲಿ ಏನು ಮಾಡ್ತಾರೆ, ನೀರುಗಂಧನೇ ಕೊಡ್ತಾ ಹೋಗ್ತಾರೆ ಚಮಚದಲ್ಲಿ. ಯಾಕೆ ತುಂಬ ಜನ ಇದ್ದಾರೆ ಆಗೋದಿಲ್ಲ ಅಂಥೇಳಿ. ಅದು ಆಪತ್ಕಾಲ ಅಷ್ಟೇ ಹೊರತು ಉಳಿದಂತೆ ಕೊಡಬೇಕಾದ್ರೆ ಗಂಧನ ಯಾಕೆ ಕೊಡಬೇಕು, ಯಾವಾಗಲೂ ಉಂಡೆದ ಗಂಧ ಕೊಡಬೇಕು. ಯಾಕೆ ಉಂಡೆ ಹಾಕಿರ್ತಾನೆ ಅದೇ ಉಂಡೆ ಹಾಕಿಕೊಡ್ತಾನೆ ಅಷ್ಟೇ ಹೊರತು ಅದನ್ನು ಕರಗಿಸಿ ನೀರು ಹಾಕಿ ಕೊಡಕೂಡದು. ಇದು ಆಪತ್ಕಾಲದ ವಿಚಾರ ಬೇರೆ. ನಾವು ಮನೆಯಲ್ಲಿ ವಿಹಿತ ರೀತಿಯಲ್ಲಿ ಮಾಡೋ ಕ್ರಮ, ಅದರಲ್ಲೂ ಕೂಡ ಆಹ್ವಾನ ಅತಿಥಿಗಳಿಗೆ ಹಾಕಿ ಹಾಗಿಲ್ಲ. ಸುಮ್ಮನೆ ಊಟಕ್ಕೆ ಬಂದ ಸಾವಿರಾರು ಜನಕ್ಕೆ ಕೊಡ್ಬೋದೇ ಹೊರತು ವಿಶೇಷ ಅಲಂಕಾರ ಬ್ರಾಹ್ಮಣಿಗೆಲ್ಲ ಆ ರೀತಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾಕೆ ಕೊಡಬೇಕು, ಅವರು ಉಂಡೆನೇ ಕೊಡಬೇಕು, ಅದು ನಿಯಮ. ನಾರ್ಪಯೇನ್ ಮಮ ತುಷ್ಟ್ಯರ್ಥಂ ಘನೀಭೂತಂ ತದರ್ಪಯೇ ಅಭಿಷೇಕೆ ತಥಾ ಹೋಮೆ ಘನೀಭೂತಂ ಕೃತಂ. ಅಭಿಷೇಕ ಮಾಡಬೇಕಾದ್ರೂ ಹಾಗೆ, ಇದು ಹಾಗೆ ಅಂತೆಲ್ಲ ಹೇಳ್ತಾರೆ. ಸತ್ಪಾತ್ರಂ ಮುಂದೆ ಅದೆಲ್ಲ ಆಯಿತು. ನಿವೇದಯಾಮಿ ದೇವೇಶ ಅದು ಮುಗೀತು. ಪರಿವೇಶಯತಿ ಶಂಶ್ರೀ ಮುಖ್ಯ ಪ್ರಾಣೋಸ್ತಿ ಜಿವಿಜಯನ್ ಭಾರತ್ಯಾದ್ಯಾ ಪರಿಚರಂತಿ ಇಂದ್ರಾದ್ಯಾ ದ್ವಾರಪಾಲಕಾ ಇತಿ ಅನುಸಂಧಾನತಃ. ಇಷ್ಟು ಕೂಡ ಅನುಸಂಧಾನ ಇಟ್ಟುಕೊಂಡು, ಅಂದರೆ ನಾವು ಬಡಿಸ್ತಾ ಇಲ್ಲ, ಮಹಾಲಕ್ಷ್ಮಿ ಬಡಿಸ್ತಾ ಇದ್ದಾರೆ ಅವರಿಗೆ ಸಲಕರಣೆಗಳು ತಂದು ಕೊಡ್ತಿರೋ ನಾವಲ್ಲ, ಸರಸ್ವತಿ ಭಾರತಿ ಮೊದಲಾದ ಉತ್ತಮ ದೇವತೆಗಳು. ದ್ವಾರಪಾಲಕರು ಯಾರೋ ಅಲ್ಲ, ಇಂದ್ರಾದಿ ದೇವತೆಗಳು. ಈ ಭಾವನೆ ಇದ್ದರೆ ಆಗ ಮನೆಯಲ್ಲಿ ಯಾರು ಬಂದಿದ್ದಾರೆ ಅಂತ ಆಯ್ತಲ್ಲ, ನೈವೇದ್ಯ ಮಾಡೋಕೆ ಇರಬೇಕಲ್ಲ. ಮನೆಯವರೆಲ್ಲ ಬಂದ ಮೇಲೆ ಯಾರಿಗೆ ಎಂಟ್ರಿ ಇಲ್ಲ. ಈ ಪೊಲೀಸ್ ಆಫೀಸರು ಚೀಫ್ ಗೆಸ್ಟಾಗಿ ಬಂದಾಗ ಈ ಕಾಲ್ಡ್ರು ಬರ್ಲಿಕ್ಕಾಗಲ್ಲ. ಯಾತಕ್ಕೆ? ವಿಡಿಯೋ ಇವನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಾಗಿಲ್ಲ, ಹಿಡಿಸ್ತೀನಿ ಅಂತೇಳಿ ನಾನೇ ಹಿಡಿತೀನಿ ಅಂತ ಹೇಳ್ತಾನೆ. ಆ ದೃಷ್ಟಿಯಿಂದ ಇವರೆಲ್ಲ ಇದ್ದ ಮೇಲೆ ಮನೆಯಲ್ಲಿ ಏನು ಬರೋದಿಲ್ಲ, ಗಂಟೆ ಬಾರಿಸಿದಾಗ ಯಾರು ಬಂದಿರ್ತಾರಾಗಲಿ ಆಗ ಮಾಡ್ತಾ ಅರ್ಥ ಮಾಡ್ಕೋಬೇಕಾಗ ಇವರೆಲ್ಲ ಬಂದುಬಿಡ್ತಾರೆ, ರೆಡಿ ಆಗಿಬಿಡುತ್ತೆ. ಅವ ಮುಂದೆ ಮುಖ್ಯಸ್ಥ ಬಂದಾಗ ಪರಿವಾರ ಹೇಗೆ ಬರುತ್ತಾ ಹಾಗೆ ಎಲ್ಲ ಒಟ್ಟಿಗೆ ಬಂದುಬಿಡ್ತಾರೆ. ಆಮೇಲೆ ಅವರು ಇರೋದರಿಂದ ಅಯೋಗ್ಯರಿಗೆ ಪ್ರವೇಶಕ್ಕೆ ಸಿಗಲಿಕ್ಕೆ ಚಾನ್ಸೇ ಇಲ್ಲ. ಅಸ್ಯಾರ್ಥ ಹೇ ಇಂದ್ರ ಭೋಜಂ. ಆಮೇಲೆ ಹೇಳಬೇಕಾದ್ರೆ ಈ ಮಂತ್ರ ಹೇಳಬೇಕು ಅಂತ ಟೀಕಾರಾಯರು ಹೇಳಿದರು. ಭೋಜಂ ತ್ವಾಮಿಂದ್ರ ಅಂತ ಹೇಳಬೇಕು. ಅದಕ್ಕೆ ಅರ್ಥ ಹೇಳ್ತಾರೆ, ಹೇ ಇಂದ್ರ ಭೋಜಂ. ಇಂದ್ರ ಅಂದರೆ ದೇವರಿಗಿದು, ಇಂದ್ರ ದೇವರ ನೈವೇದ್ಯ ಅಲ್ಲ. ಇಂದ್ರ ಶಬ್ದವಾಚ್ಯತ್ವ ಯಾರಿಗೆ? ನಾರಾಯಣನಿಗೆ. ಯಾಕೆ? ಇದು ಪರಮೈಶ್ವರ್ಯ ಶ್ರೀರ್ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಇಂಥ ಐಶ್ವರ್ಯ ಇರೋದು ಯಾರಲ್ಲಿ? ದೇವರಲ್ಲಿ ಮಾತ್ರ. ಭಕ್ತೋಪಹೃತ ನೈವೇದ್ಯಾದಿ ಕರ್ತಾರಂ ತ್ವಾಂ. ಭೋಜಂ ಶಬ್ದಕ್ಕೆ ಭಕ್ತೋಪಹೃತ ನೈವೇದ್ಯಾದಿ ಸ್ವೀಕರ್ತಾರಂ, ಭಕ್ತರು ತಂದಿರತಕ್ಕಂಥ ನೈವೇದ್ಯಾದಿಯನ್ನು ಸ್ವೀಕಾರ ಮಾಡ್ತಕ್ಕಂಥ ಪರಮಾತ್ಮನಿಗೆ ಭೋಜ ಅಂತ ಹೆಸರು. ಭೋಜಂ ಅಂದರೆ ಭೋಜನಾದ ನಿನ್ನನ್ನು ತ್ವಾಂ ವಯಂ ಹುವೇಮ ಸ್ತುಮಃ, ನಿನ್ನ ಸ್ತೋತ್ರ ಮಾಡ್ತಾ ಇದ್ದೇವೆ. ಹೇ ಇಂದ್ರ ಅಪಾಂಸಿ ವೀರ್ಯಾಣಿ ವಾಜಾನ್ ಅನ್ನಾನಿ ದದಿರ್ದಾತಾ. ಆ್ಯಕ್ಚುಲಿ ನೀವು ಕೊಡ್ತಾ ಇದ್ದೇವಲ್ಲ, ನೀನು ಕೊಡೋ ನೀನೇ ನಮಗೆಲ್ಲ ಕೂಡ ಅದು ಅರ್ಪಣೆ ಮಾಡ್ತಾ ಇದ್ದೇವೆ ಅಷ್ಟೇ. ಹೇ ಇಂದ್ರ ಚಿತ್ರಯ ತನ್ನಾಮಕ ಇಷ್ಟ್ಯಾ ಭಕ್ತ್ಯಾವ. ಚಿತ್ರ ಎಂಬುದೊಂದು ಯಾಗ ಇದೆ ಮತ್ತು ಭಕ್ತಿ ಅಂತಲೂ ಅರ್ಥ ಇದೆ ಅದಕ್ಕೆ. ವಿಶಿಷ್ಟಾನ್ ಅಸ್ಮಾನ್ ಊತಿ ರಕ್ಷಣಾನಿ ಅವಿಡ್ಢಿ ವಿಧೇಹಿ. ನಮಗೆ ನೀನು ರಕ್ಷಣೆಯನ್ನು, ವಿಶಿಷ್ಟ ರಕ್ಷಣೆಯನ್ನು ಕೊಡು. ಹೇ ಇಂದ್ರ ಇಷ್ಟವರ್ಷಕ ತ್ವಂ ವಶ್ಯಸಃ ಪೂಜಕಾನ್ನಃ ಕೃತಿ. ಯಾವಾಗಲೂ ನಿನ್ನ ಹೀಗೆ ಪೂಜೆ ಮಾಡಿಕೊಂಡಿರೋ ಹಾಗೆ ಮಾಡು. ಅದರಿಂದ ಪೂಜೆ ಮಾಡಿಕೊಂಡಿರೋ ಹಾಗೆ ಮಾಡೋ ಅಂದಮೇಲೆ ಏನೇನು ಬೇಕಾಗ? ಅನುಕೂಲಗಳು ಎಲ್ಲ ಬೇಕಾಗ ಎಲ್ಲ. ಊತೀನ್ ರಕ್ಷಣಾನಿ, ರಕ್ಷಣೆಗಳನ್ನು ವ್ಯವಸ್ಥೆ ಮಾಡು. ಅದೇ ಯೋಗಕ್ಷೇಮಂ ಮಹಾಮ್ಯಹಂ. ಪುನಃ ಭೋಜ ತ್ವಾಮಿಂದ್ರ ವಯಂ ಹುಮೆ ತದಿಷ್ಟ. ನೋಡಿ ಯಾತಕ್ಕೂ ಇಂದ್ರ ಅನೇಕ ಸರ್ತಿ ಅರ್ಥ ಬರೀತಾರೆ, ಅದು ರಿಪೀಟ್ ಆಗಿದೆ. ಭೋಜಂ ತ್ವಾಮಿಂದ್ರ ವಯಂ ಹುವೇಮ ಒಂದು ಸರ್ತಿ ಬಂತು. ಆಮೇಲೆ ದದಿಷ್ಟ್ವಮಿಂದ್ರ ಆಯಾ ಅಪಾಂಸಿ ಭಾಜಯನ್ ಇಂದ್ರ ಅಂತ ಇನ್ನೊಂದು ಸರ್ತಿ ಬಂತು. ಅವಿಡ್ಢಿ ಇಂದ್ರ ಮತ್ತೊಂದು ಸರ್ತಿ ಬಂತು. ಚಿತ್ರಯ ನಭೂತಿ ಅದಕ್ಕೆ ಅಷ್ಟು ಸರ್ತಿನೂ ಅರ್ಥ ಬರೋದು ಬೇರೆ ಬೇರೆ ರೀತಿಯಲ್ಲಿ. ನಭೂತಿ ಕೃತಿ ವೃಷನ್ನಿಂದ್ರ ವಶ್ಯಸೋನಃ. 4 ಸರ್ತಿ ಇಂದ್ರ ಅನ್ನೋ ಶಬ್ದ ಬಂದಿದ್ದರಿಂದ 4 ಸರ್ತಿನೂ ಅರ್ಥ ಹೇಳಿದ್ದೇನೆ ಮತ್ತೆ ಯಾಕೆ ಹೇಳ್ತಿದ್ದಾರೆ ಅಲ್ಲಾಗ. ಪುನಃ ಧೂಪಾದಿಭಿ ಪೂಜಾಂ ಸಮಾಪ್ಯ. ನೈವೇದ್ಯಕ್ಕಿಂತ ಮುಂಚೆ ಧೂಪದೀಪ, ನೈವೇದ್ಯ ಆದಮೇಲೆ ಮತ್ತೆ ಧೂಪದೀಪ. ಅದು 2 ಸರ್ತಿ ಧೂಪದೀಪ ಕೊಡಬೇಕು. ಪುನರ್ದೀಪ ಅಂತ ಹೇಳ್ತಾರೆ. ಪುನರ್ಧೂಪದೀಪವು ಸಮರ್ಪ್ಯ. ಪುನಃ ಧೂಪಾದಿಭಿ ಪೂಜಾಂ ಸಮಾಪ್ಯ ದೇವಸ್ಯ ಪುರತಃ ಅನಯಾ ಪೂಜನಯ ನಾರಾಯಣ ಪ್ರಿಯತಾಮಿತಿ ಪುಷ್ಪೋದಕಂ ಸಮರ್ಪಯೇತ್. ಪೂಜೆಯೆಲ್ಲ ಮುಗಿದ ಮೇಲೆ ಕೈಯಲ್ಲಿ ಹೂವು ಹಿಡ್ಕೊಂಡು ಪುಷ್ಪೋದಕಂ ಹೂವು ಹಿಡ್ಕೊಂಡು ಕೃಷ್ಣಾರ್ಪಣ ಅಂತ ಹೇಳಬೇಕು. ಸಮರ್ಪಯೇತ್. ಅಥ ಭಕ್ತೇಭ್ಯ ಶಂಖತೀರ್ಥಾದಿ ಪ್ರಸಾದಂ ದದ್ಯಾತ್. ಆಮೇಲೆ ಭಕ್ತರಿಗೆಲ್ಲ ಏನು ಮಾಡಬೇಕು?
ಶಂಖತೀರ್ಥಾದಿ ಶಂಖತೀರ್ಥ ಆಮೇಲೆ ತೀರ್ಥ. ಶಂಖತೀರ್ಥ ಅಂದರೆ ಪ್ರೋಕ್ಷಣೆಗೆ, ಆಮೇಲೆ ತೀರ್ಥ ಪ್ರಾಶನಕ್ಕೆ. ಪ್ರೋಕ್ಷಣ ತೀರ್ಥ, ಪ್ರಾಶನ ತೀರ್ಥ. ನಿವೇದಿತಾನ್ನ ನಿವೇದಿತಾನ್ಯ ತುರ್ಯಾಂಶಂ ವಿಶ್ವಕ್ಸೇನಾಯ ತಾಪಯೇತಿಥಿ ಪಂಚರಾತ್ರೆ. ನೈವೇದ್ಯ ಮಾಡಿದ ಅನ್ನದ 4ನೇ ಒಂದು ಭಾಗವನ್ನು ವಿಶ್ವಕ್ಸೇನಿಗೆ ಒಪ್ಪಿಸಬೇಕು ಅಂತಿದೆ. ಏವಂ ಪೂಜಾಂ ತ್ರಿಕಾಲಂ ಕುರ್ಯಾತ್. ಈಗ ಪೂಜೆಯನ್ನು 3 ಹೊತ್ತಿನಲ್ಲೂ ಮಾಡಬೇಕು. ಶಕ್ತ್ಯಭಾವೇ ಪ್ರಾತರೇವ ಸಮಾಪ್ಯ ಮಧ್ಯಾಹ್ನಾದವು ಪುಷ್ಪಮಾತ್ರೈ ಪೂಜೆಯೇದಿತಿ. ಅಷ್ಟು ಮಾಡಲಿಕ್ಕಾಗದೆ ಹೋದರೆ ಶಕ್ತ್ಯಭಾವೇ ಶಕ್ತಿ ಮೊದಲು ಸ್ನಾನದಿಂದ ಶುರುವಾಗುತ್ತೆ. ಪೂಜೆ ಮಾಡೋ ಶಕ್ತಿಯಲ್ಲಿ ಸ್ನಾನದಿಂದ ಶುರು. ಅದಕ್ಕೆನ್ನೇ ಮಾಡೋದಕ್ಕಾದರೆ ಪ್ರಾತರೇವ ಸಮಾಪ್ಯ. ಪ್ರಾತಃ ಸಾಯಂ ಮಾಧ್ಯಾಹ್ನಿಕ ಸಂಧ್ಯಾವಂದಂ ಕರಿಷ್ಠೆ ಅಂತ ಹೇಳಬಾರ್ದು. ಪ್ರಾತಃ ಸಾಯಂ ಮಾಧ್ಯಾಹ್ನಿಕ ಪೂಜಾಂ ಕರಿಷ್ಠೆ ಅಂತ ಹೇಳ್ಬೋದು ಆಸಕ್ತಿ ಇದ್ದರೆ. ಅದಕ್ಕೆ ನಾಟ್ ಅಲೋಡ್. ಮಧ್ಯಾಹ್ನ ಅದು ಪುಷ್ಪ ಮಾತ್ರ ಪೂಜೆ ಏನು ಎಲ್ಲದಕ್ಕೂ ಪ್ರತಿನಿಧಿಯಾಗಿ ಬರೀ ಹೂವು ಹಾಕಿಬಿಡುತ್ತೆ ಹೊರತು ಇದೆಲ್ಲ ಒತ್ತಿಗೆ ಮಾಡಲಿಕ್ಕೂ ಬರುತ್ತೆ. ನಾರದೀಯೇ ಪ್ರಾತರ್ಮಧ್ಯಂದಿನಂ ಸಾಯಂ ವಿಷ್ಣು ಪೂಜಾ ಸ್ಮೃತ ಬುಧೈಹಿ. ಇದು ಮತ್ತೆ ಆಧಾರ. ನಾರದೀಯ ಸ್ಮೃತಿಯಲ್ಲಿ ಹೇಳ್ತಾರೆ. ನಾರದೀಯ ಪುರಾಣನೂ ಇದೆ, ನಾರದ ಸ್ಮೃತಿನೂ ಇದೆ. ಪ್ರಾತರ್ ಮಧ್ಯಂದಿನಂ ಸಾಯಂ ವಿಷ್ಣು ಪೂಜಾ ಸ್ಮೃತಾ ಬುಧೈಹಿ. ಆದ್ದರಿಂದ ಸಂಧ್ಯಾವಂದನೆಗೆ ಅಟ್ಯಾಚ್ ಆಗಿರೋದ್ರಿಂದ ಸಂಧ್ಯಾವಂದನೆ ಪೂಜೆ ತ್ರಿಕಾಲ ಸಂಧ್ಯಾವಂದನೆ ತ್ರಿಕಾಲ ಪೂಜೆ. ಅಶಕ್ತೋ ವಿಸ್ತರೇಣ ಪ್ರಾತಃ ವಿಸ್ತರೇಣೈವ ಪ್ರಾತಃ ಸಂಪೂಜ್ಯ ಕೇಶವಂ. ಆಸಕ್ತಿ ಇದ್ದರೆ ಪ್ರಾತಃ ಕಾಲದ ವಿಸ್ತಾರವಾದ ಪೂಜೆಯನ್ನು ಮಾಡಿ ಮಧ್ಯಾಹ್ನೇ ಚೈವ ಸಾಯಂಚ ಪುಷ್ಪಾಂಜಲಿಮಪಿ ಕ್ಷಿಪೇ. ಪುಷ್ಪಾಂಜಲಿಯನ್ನಾದರೂ ಹಾಕಬೇಕು. ಪೂಜಾನಂತರಂ ಕೃತ್ಯಮಾಹ. ಮುಂದೆ ಪ್ರಕಾಶಿಕ. ಅದಾದಮೇಲೆ ಎಲ್ಲಿ ಬಂದಿದೆ ಈಗ 134. ಯಾರಿಗೆ ಹೌದು ಅದು ಹೇಳಿರಲ್ಲ. ಹೂವು ಹಾಕ್ಬೇಕು. ಮಂತ್ರಾಕ್ಷತೆ ಹಾಕೋದು ಯಾವಾಗ? ಮಂತ್ರ ಪುಷ್ಪಾಂಜಲಿ ಒಂದೇ ಸರ್ತಿ ಹಾಕಿ ಮಧ್ಯೆ ಹಾಕಾಗಿಲ್ಲ. ಅದರಲ್ಲೂ ಕೂಡ ಪುಷ್ಪಾಂಜಲಿಯಲ್ಲೂ ಕೂಡ ಮಂತ್ರಾಕ್ಷತೆ ಇರಬೇಕು ಏನಿಲ್ಲ. ತುಳಸಿ ಮಾತ್ರ ಇರಬೇಕು. ತುಳಸಿ ಹೂ ಪುಷ್ಪ ಪ್ರತಿನಿಧಿ ಅಷ್ಟೇ. ಅಕ್ಷತಾನ್ ಸಮರ್ಪೆಯ ಪುಷ್ಪ ಇಲ್ಲದೆ ಹೋದಾಗ ಅಕ್ಷತೆ ಹೊರತು ಪುಷ್ಪ ತುಳಸಿ ಅಂಡರ್ಸ್ಟುಡ್. ಪ್ರತಿಯೊಂದಕ್ಕೂ ತುಳಸಿ ಇರಬೇಕು. ತುಳಸಿ ಸಮೇತ ಹೂವು ಹಾಕಿದರೆ ಅದೇ ಪುಷ್ಪಾಂಜಲಿ. ಮಂತ್ರ ಪುಷ್ಪಾಂಜಲಿ. ಯಾಕೆ ಮಂತ್ರ ಪುಷ್ಪಾಂಜಲಿ ಅಂತಾರೆ? ಮಂತ್ರ ಹೇಳ್ಕೊತಾ ಪುಷ್ಪಾಂಜಲಿ ಹಾಕೋದ್ರಿಂದ ಅಂಜಲಿ ಅಂತ ಹೀಗೆ ಹಿಡ್ಕೋಬೇಕು. ಹಾಕೋಬೇಕು ಹೀಗೆ ಹಿಡ್ಕೊಂಡ್ರೆ ಅಜ್ಜಲಿ. ಹೂಗಳು ಹಿಡ್ಕೊಂಡ್ರೆ ಪುಷ್ಪಾಂಜಲಿ. ಬರೀ ಹಾಕಿದರೆ ಬರೀ ಪುಷ್ಪ. ಹೀಗೆ ಹಿಡ್ಕೊಂಡು ಹಾಕಿದರೆ ಆ ಮಂತ್ರ ಹೇಳ್ಕೊತ ಹಾಕಿದರೆ ಮಂತ್ರ ಪುಷ್ಪಾಂಜಲಿ. ಮಂತ್ರ ಹಿಡಿದು ಹಾಕಿದ್ರೆ ಏನಾಗುತ್ತೆ? ಬರೀ ಪುಷ್ಪಾಂಜಲಿ. ಮಂತ್ರ ಪುಷ್ಪಾಂಜಲಿ ಆಗೋದಿಲ್ಲ. ಏನು ಹೇಳಿದರು? ಅದು ಅಂಡರ್ಸ್ಟುಡ್. ಅದಕ್ಕೆ ನಿನ್ನೆ ಹೇಳಿದ್ರಾಗಲೇ ವಿಸ್ತಾರ ಪೂಜೆ ಬೇರೆ ಕಡೆ ನೋಡಿಕೊಡಿ ಅಂತ ಹೇಳಿದ್ರಿಂದ ಆ ವಿಷಯ ನಿನ್ನ ಬಿಟ್ಟಿಲ್ಲ. ಅದನ್ನು ಹೇಳಿ ಆಗಿದೆ ಈಗಾಗಲೇ. ತಥಾತ್ವೇ ಬರೀ ಅಕ್ಷತೆ ಮಾಡೋಂಗಿಲ್ಲ. ಅದು ಯಾವಾಗ ಅದು ಏನೂ ಇಲ್ಲದೆ ಹೋದರೆ ಆಪತ್ಕಾಲಕ್ಕೆ ಎಲ್ಲದೂ ಅಕ್ಷತೆ. ಅದು ಯಾವುದಿಲ್ಲ ಅಂತ ಅಕ್ಷತೆ ಆಗ್ತಿರೋದು ಅಷ್ಟೇ. ತಥಾತ್ವೇ ಪ್ರಾಜ್ಞ ಸಾಧಾರಣ ಎಲ್ಲೋಯ್ತದು ಸದಾಚಾರ ಸ್ಮೃತಿ ಆಹ್ನಿಕ ವಸ್ತುಭ ನಿತ್ಯಂ ಸ್ವಶಾಖೋಕ್ತರೀತ್ಯ ವೈಶ್ವದೇವಂ ಯತ್ರ ವಿಶ್ವೇ ದೇವಾ ಯುಜ್ಯಂತೆ ತದ್ವೈಶ್ವದೇವಿಕಂ ಕರ್ಮ ಕೃತ್ವಾ ಬಲಿಹರಣಾಖ್ಯಂ ಕರ್ಮ ಕೃತ್ವಾ ಕಮಾಯಿಬಿಟ್ಟಿದೆ. ಕರ್ಮ ಕೃತ್ವಾ ನಿತ್ಯಂ ತದರ್ಪಣಂ ವಿಷ್ಣಾವರ್ಪಣಂ ಕುರ್ಯಾತ್. ವೈಶ್ವದೇವಂ ಬಲಿಂಚೈವ ನಿತ್ಯಂ ಕುರ್ಯಾತ್ ತದರ್ಪಣಂ. ಅದು ಇಲ್ಲಿ ಮೇಲಿದೆ ನೋಡಿ. ವೈಶ್ವದೇವಂ ಬಲಿಂಚೈವ ಕುರ್ಯಾನ್ ನಿತ್ಯಂ ತದರ್ಪಣಂ. ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯತ್ಯಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ವೈಶ್ವದೇವ ಮತ್ತು ಬಲಿಹರಣ. ಬಲಿ ಅಂದರೆ ಬಲಿಹರಣ. ಇವನ್ನು ನಿತ್ಯಂ ಕುರ್ಯಾತ್ ತದರ್ಪಣಂ ಕುರ್ಯಾತ್. ನಿತ್ಯವೂ ಕೃಷ್ಣಾರ್ಪಣ ಬುದ್ಧಿಯಿಂದನೇ ಮಾಡಬೇಕು. ಹಾಂ ಹೇಳಿದ್ರೆ ಆಚಾರ್ಯ ಹೇಳ್ತಾರೆ ನೋಡಿ. ಆ ಪಂಡಿತರ ಒಪಿನಿಯನ್ ಮುಖ್ಯನ, ಆಚಾರ್ಯ ಹೇಳೋದು ಮುಖ್ಯನ? ಮತ್ತೆ ಮುಗಿತಲ್ಲಿಗೆ ಅವ್ರು ಸರಿ ಹೇಳಿಲ್ಲ ಅಂತ ಅರ್ಥ. ಸರಿ ಇಲ್ಲ ಅಂತ ಅವ್ರು ಹೇಳಿ ಸರಿ, ಇವ್ರು ಸರಿಯಲ್ಲ, ಅವ್ರು ಸರಿ ಇಲ್ಲ ಅಂತ. ಅವ್ರು ಸರಿ ಇಲ್ಲ. ಯಾವಲ್ಲ ವಾಕ್ಯಕ್ಕೆ ವಿರೋಧ ಬಂದಾಗ ಅವ್ರು ಸರಿ ಹೇಳಿಲ್ಲ ಅಂತ ಅರ್ಥ. ನಿತ್ಯಂ ಸ್ವಶಾಖೋಕ್ತ ರೀತ್ಯ ವೈಶ್ವದೇವಂ ಯತ್ರ. ಅದು ಇಲ್ಲಿ ವೈಶ್ವದೇವ ಬಗ್ಗೆ ವಿಶ್ವೇ ದೇವ ಇಜ್ಜಂತೆ ಯತ್ರ. ಎಲ್ಲ ದೇವತೆಗಳಿಗೂ ಹವಿಸ್ಕೊಡೋದಕ್ಕೆ ವೈಶ್ವದೇವ ಅಂತ ಕರೀತಾರೆ. ಯಾಕೆ ಕ್ಲಿಯರ್ ಮಾಡಿದರು ಅಂದರೆ ವಿಶ್ವೇ ದೇವತೆಗಳು ಅಂತಿದ್ದಾರೆ, ಅವ್ರಿಗೆ ಮಾತ್ರ ಕೊಡೋದು ಅಂತ ಅರ್ಥ ಅಲ್ಲ. ಇಲ್ಲಿ ಎಲ್ಲ ದೇವತೆಗಳಿಗೂ ಕೊಡೋದಕ್ಕೆ ವೈಶ್ವದೇವ ಅಂತ ಕರೀತಾರೆ ಹೊರತು ವಿಶ್ವೇ ದೇವತೆಗಳಿಗೆ ಮಾತ್ರ. ಉದಾಹರಣೆಗೆ ಶ್ರಾದ್ದ ಪಕ್ಷದಲ್ಲಿ ಏನು ಮಾಡ್ತಾರೆ? ವಿಶ್ವೇ ದೇವತೆ ಕರೀತಾರೆ. ವಿಶ್ವೇ ದೇವತೆ ಎಲ್ಲ ದೇವತೆಗಳಲ್ಲ, ಬರೋದು ಯಾರಲ್ಲಿ? ವಿಶ್ವೇ ದೇವತೆಗಳಲ್ಲಿ ರಿಲೆವೆಂಟ್ ಇದ್ದವ್ರು ಮಾತ್ರ. 10 ಜನ ಇದ್ದಾರೆ, ಎಲ್ಲರೂ ಕರೆಯೋದಿಲ್ಲ. ರಿಲೆವೆಂಟ್ ಇದ್ದವ್ರು ಮಾತ್ರ. ಇಲ್ಲಿ ವೈಷ್ಣವ ಅಂದ್ರೆ ಹಾಗಲ್ಲ.
ಎಲ್ಲ ದೇವತೆಗಳಿಗೂ ಕೂಡ ಅಲ್ಲಿ ಹೋಮ ಆಗಬೇಕು ಅದಕ್ಕೆ. ವೈಶ್ವದೇವಿ ಕರ್ಮ ಅದು ಬೇರೆ ಬಲಿಹಾರ ಮೊದಲು ವೈಷ್ಣವ ಹೇಳ್ತಾ ಇದ್ದಾರೆ. ವೈಷ್ಣವದಲ್ಲಿ ಅಲ್ಲಿ ಕೆಲವು ಮಂತ್ರಗಳಲ್ಲಿ ಎಲ್ರಿಗೂ ಅಪ್ಲಿಕಬಲ್ ಅವು, ಕೊಟ್ಟ ಮೇಲೆ ಎಲ್ರಿಗೂ ಕೊಟ್ಬಿಡ ಮೂರದಾಗ ಲೆಕ್ಕ. ಬಲಿಹರಣಾಖ್ಯಂ ಕರ್ಮ ಕೃತ್ವ ನಿತ್ಯಂ ತದರ್ಪಣಂ ವಿಷ್ಣುರ್ಪಣಂ. ಮತ್ತು ಯಾತಕ್ಕೆ ವೈಷ್ಣವ ಅಂತ ಹೇಳಿದ ಮೇಲೆ ವಿಶ್ವೇರ್ಪಣ ವಸ್ತು ವಿಶ್ವೇ ದೇವತಾರ್ಪಣ ವಸ್ತು ಅಂತ ಹೇಳಬೇಡಿ. ಮತ್ತು ಅದನ್ನು ಕೂಡ ಏನಂತ ಹೇಳಬೇಕು, ನವಗ್ರಹ ಪೂಜೆ ಮಾಡಿದ್ರು ಕೂಡ ಏನಂತ ಹೇಳಬೇಕು ಕೊನೆಗೆ, ನವಗ್ರಹ ಪೂಜೆನೇ ಕೃಷ್ಣಾರ್ಪಣ ವಸ್ತು ಅನ್ಬೇಕು ಹೊರತು ಮತ್ತು ನವಗ್ರಹಾರ್ಪಣ ವಸ್ತು ಅಂತ ಹೇಳಾಗಿಲ್ಲ. ತದರ್ಪಣ ಅನ್ನೋ ಮಾತಿನಲ್ಲಿ ಪ್ರತಿಯೊಂದು ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ಕೃಷ್ಣಾರ್ಪಣ ಬುದ್ಧಿಯಿಂದನೇ ಮಾಡಬೇಕು. ಆದ್ದರಿಂದ ಸಿಂಪಲ್ ಅರ್ಥ ಆಯ್ತಾಗ. ಸರ್ವಕರ್ಮ ಭೋಕ್ತೃತ್ವ ಯಾರಿಗೆ ಬಂದಾಗ ಆಯ್ತಾಗ ವಿಷ್ಣುವಿಗೆ. ತದುಕ್ತಂ ಸ್ಮೃತಿಷು ಶಾಲಾಂ ಲೌಕಿಕೆ ವಾಪಿ ಜಲೇ ಭೂಭ್ಯಾಮಥಾಪಿ ವಾ ವೈಶ್ವದೇವಸ್ತು ಕರ್ತವ್ಯೋ ದೇವಯಜ್ಞ ಸವೈ ಸ್ಮೃತಃ. ಇದು ದೇವಯಜ್ಞ ಅಂತಲೂ ಹೆಸರಿದೆ. ಪಂಚಮಹಾಯಜ್ಞದಲ್ಲಿ ದೇವಯಜ್ಞ, ಋಷಿಯಜ್ಞ, ಆಮೇಲೆ ಪಿತೃಯಜ್ಞ, ಭೂತಯಜ್ಞ ಮತ್ತು ಮನುಷ್ಯಯಜ್ಞ ಅಂತ 5 ಯಜ್ಞ ಇರೋದು. ಗೊತ್ತಾಯ್ತಾ? ದೇವಯಜ್ಞ ಅಂತ ಹೇಳಿದ್ದಾರೆ. ಯಾವುದ್ರಲ್ಲಿ ಬರಲೇ ಇಲ್ಲ ಅಂತ ಕೇಳಿದರೆ ವೈಶ್ವದೇವಕ್ಕೆ ಏನಂತ ಕರೀತಾರೆ, ದೇವಯಜ್ಞ ಅಂತ ಕರೀತಾರೆ. ಯಾಕೆಲ್ಲ ದೇವತೆಗಳನ್ನು ಕುರಿತು ಅಲ್ಲಿ ಹವಿಸ್ಕೊಡೋದ್ರಿಂದ, ಯಜ್ಞ ಅಂದರೆ ದೇವತಾಮುದ್ದೇಶ್ಯ ದ್ರವ್ಯತ್ಯಾಗ, ದ್ರವ್ಯವನ್ನು ಕೊಟ್ಟಾಗ ಅದು ಯಜ್ಞ ಅಂತ ಕರೀತಾರೆ. ಎಲ್ಲ ದೇವತೆಗಳಿಗೆ ಕೊಡೋದರಿಂದ ದೇವಯಜ್ಞ ಅಂತ ಕರೀತಾರೆ. ಶಾಲಾಗ್ನೌ ಲೌಕಿಕೆ ವಾಪಿ ಜಲೆ ಭೂಮ್ಯಾಮಥಾಪಿ ವಾ ವೈಶ್ವದೇವಸ್ತು ಕರ್ತವ್ಯೋ ದೇವಯಜ್ಞ ಸವೈ ಸ್ಮೃತಃ. ಅದನ್ನು ಜಲದಲ್ಲೂ ಮಾಡಬಹುದು, ಭೂಮಿಯಲ್ಲೂ ಮಾಡಬಹುದು. ಲೌಕಿಕಾಗ್ನಿ, ಶಾಲಾಗ್ನಿ ಅಂದರೆ ಅಗ್ನಿಯಲ್ಲಿ ರಕ್ಷಿತವಾದ ಅಗ್ನಿ ಒಂದು, ಆಗಲೇ ಮಾಡ್ಕೊಂಡು ಅಡುಗೆ ಮಾಡಿದ ಅಗ್ನಿ ಒಂದು. ಅಧ್ಯಾಪನಂ ಬ್ರಹ್ಮಯಜ್ಞೋ ಪಿತೃಯಜ್ಞಸ್ತು ತರ್ಪಣಂ. ಪ್ರಸಂಗ ಬಂತು ಅಂತ ಹೇಳಿ ದೇವಯಜ್ಞ ಆದಮೇಲೆ ಬ್ರಹ್ಮಯಜ್ಞ ಅಂತ ಕರೀತಾರಲ್ಲ, ಏನು ಅಂದರೆ ಅಧ್ಯಾಪನಂ ಬ್ರಹ್ಮಯಜ್ಞ. ಪ್ರತಿನಿತ್ಯ ನಾವು ಪಾಠ ಹೇಳೋದು ಏನಂತಾರೆ, ಬ್ರಹ್ಮಯಜ್ಞ ಅಂತ ಕರೀತಾರೆ. ಆದರೆ ಅದು ಬರೀ ಒಂದು ಪಾಠ ಇಲ್ಲ ಅಂತ ಆಗಿಬಿಡಬಾರ್ದು ಅಂಥೇಳಿ ಬ್ರಹ್ಮಯಜ್ಞ ಅಂತ ಒಂದು ಪೋರ್ಷನ್ನೇ ಶುರುವಾಯಿತು. ಏನು ಮಾಡ್ತಾರೆ ಅದರಲ್ಲಿ, ಎಲ್ಲ ಶಾಸ್ತ್ರಗಳನ್ನು ಕೂಡ ಒಂದೊಂದು ಇದು ಹೇಳಿಬಿಟ್ರೆ ಸಮಸ್ತ ಶಾಸ್ತ್ರಗಳಾಗಬೇಕು. ವೇದಗಳಿಂದ ಹಿಡಿದು ಎಲ್ಲಿವರೆಗೂ ಬರಬೇಕು, ನಮ್ಮ ಭಾಷ್ಯ ಇದರವರೆಗೂ ಬರಬೇಕು. ಅಷ್ಟರ ಮಟ್ಟಿಗೆ ಎಲ್ಲ ಶಾಸ್ತ್ರನ ಪಾಠಕ್ಕೆ ಇರಬೇಕು ಅಂತ ಹೇಳೋದಕ್ಕೆ ಅಧ್ಯಾಪನಂ ಬ್ರಹ್ಮಯಜ್ಞ ಪಿತೃಯಜ್ಞಸ್ತು ತರ್ಪಣ. ಪ್ರತಿನಿತ್ಯ ಪಿತೃಯಜ್ಞ ಮಾಡಬೇಕು, ಪ್ರತಿನಿತ್ಯ ಶ್ರಾದ್ದ ಮಾಡಬೇಕಂದ್ರೆ ತರ್ಪಣ ಕೊಡೋದು ಕೂಡ ಏನದು ಒಂದು ಶ್ರಾದ್ದದ ಭಾಗ. ಆದ್ದರಿಂದ ಪಿತೃಯಜ್ಞ ಅಂತೂ ತರ್ಪಣ. ಮುಂದೆ ಪಿತೃಯಜ್ಞಸ್ತು ತರ್ಪಣಂ ಬರುತ್ತೆ, ಈಗೆಲ್ಲ ಹೇಳ್ತಿದ್ದಾರೆ. ಯಸ್ಮಿನ್ ಅಗ್ನೌ ಪಚೇದನ್ನ ಹೋಮೋ ದೇವೋ ಬಲಿರ್ಭೂತೋ ಹೋಮೋ ದೈವ. ದೈವಯಜ್ಞ ಅಂದರೆ ಹೋಮ ಮಾಡಿದಾಗ ದೈವಯಜ್ಞ. ಬಲಿಹಿ ಭೌತಃ. ಭೂತಯಜ್ಞ ಅಂದರೆ ಬಲಿಹರಣನೇ ಭೌತಯಜ್ಞ ಅಂತ. ಭೌತ ಅಂದರೆ ಭೂತಯಜ್ಞ ಅಂತ ಅರ್ಥ. ನೃಯಜ್ಞೋ ಅತಿಥಿ ಪೂಜನ. ಮನುಷ್ಯಯಜ್ಞ ಅಂದ್ರೇನು, ಅತಿಥಿಗಳು ಪೂಜೆ ಮಾಡೋದಕ್ಕೆ ಮನುಷ್ಯಯಜ್ಞ ಅಂತ ಕರೀತಾರೆ. 5 ಕೂಡ ಪ್ರತಿನಿತ್ಯ ಆಗಬೇಕು, ಅಲ್ಲ ಆಗಲೇಬೇಕು. ಆಗ ಪಂಚಮಹಾಯಜ್ಞಗಳು ಅಂತ ಹೆಸರು. ಎಂದು ಬಿಡದೆ ಮಾಡ್ತಕ್ಕಂಥ ಅಶ್ವಮೇಧಾದಿಗಳಿಗೆ ಹೇಗೆ ಯಜ್ಞ ಅಂತ ಕರೀತಾರೆ, ಇದಕ್ಕೆ ಮಹಾಯಜ್ಞ ಅಂತ ಕರೀತಾರೆ. ಯಾತಕ್ಕೆ ಅಂದರೆ ಈ ಯಜ್ಞ ಮಾಡಿದ ಅಧಿಕಾರನೇ ಇಲ್ಲ. ಇವತ್ತು ತುಂಬ ಜನ ಪವಮಾನ ಮಾಡಿರ್ತಾರೆ, ಬ್ರಹ್ಮಯಜ್ಞನೇ ಮಾಡಿರೋದಿಲ್ಲ, ವೈಷ್ಣವನೇ ಮಾಡಿ ವೇಸ್ಟ್. ಅದು ಯಾಕೆ, ಎಲಿಜಿಬಿಲಿಟಿನೇ ಇಲ್ಲ ಅವರಿಗೆ. ಬರೋದು ಎಲಿಜಿಬಿಲಿಟಿ ಯಾವಾಗ, ಇದನ್ನು ಮಾಡಿದರೆ ಮಾತ್ರ ಎಲಿಜಿಬಿಲಿಟಿ ಬರೋದು. MSc ಅಪ್ಲೈ BSc ಆಗಿಲ್ಲ, ರಿಜೆಕ್ಟ್ ಆಗುತ್ತೆ. ಮೊದಲಿಂದ ಎಲಿಜಿಬಿಲಿಟಿ ಬರದೇ ಹೋದರೆ ಆ ಕರ್ಮಕ್ಕೆ ಮಹತ್ವನೇ ಇಲ್ಲ. ತುಂಬ ಜನ ಹಾಗೆ ಪಿತೃಯಜ್ಞದ್ದು ತಂದೆ ತಾಯಿ ಶ್ರಾದ್ದ ಮಾಡೋ ದಿವಸಗಳು ಏನು ಇಟ್ಕೊಂಡಿಲ್ಲ, ಸಂಧ್ಯಾನ ಕೂಡ ಮಾಡಿರೋದಿಲ್ಲ. ಏನು ಬರುತ್ತೆ ಅಲ್ಲಿಗೆ, ಸಂಧ್ಯಾ ಆದಮೇಲೆ ಗೋಪಿಚಂದನ ಕೂಡ ಇಲ್ಲ. ಆ ರೀತಿ ಮಾಡಿದರೆ ಅರ್ಥನೇ ಇಲ್ಲ ಅದರಲ್ಲಿ. ಅದು ಮಾಕರಿ ಆದಾಗತ್ತಷ್ಟೆ. ನಯಜ್ಞೋ ಅತಿಥಿ ಪೂಜನಂ ಯಸ್ಮಿನ್ ಅಗ್ನೌ ಪಚೇದನ್ನಂ ತಸ್ಮಿನ್ ಹೋಮೋ ವಿಧೀಯತೆ. ಎಲ್ಲಿ ಹೋಮ ಮಾಡಬೇಕು, ಯಾವ ಅಗ್ನಿ ತಗೋಬೇಕು ಅಂದರೆ ಯಸ್ಮಿನ್ ಅಗ್ನೌ ಪಚೇದನ್ನಂ. ಯಾವ ಅಗ್ನಿಯಲ್ಲಿ ಅಡುಗೆ ಮಾಡಿರ್ತೀರಲ್ಲ ಅದರಲ್ಲೇ ಹೋಮ ಮಾಡಬೇಕೆ ಹೊರತು ಬೇರೆ ತೊಗೋಬಾರ್ದು. ಕಾರಣ ಏನು, ಸಿಂಪಲ್. ಅದು ನೀವು ದೋಷ ಬಂದಿರೋದು ಯಾವುದಕ್ಕೆ, ಈಗ ಆ ಯಜ್ಞೆಯಿಂದ ನೀವು ಬೇಯಿಸಿದ್ದರಿಂದ ಆ ಯಜ್ಞೆಯಲ್ಲೇ ಏನಾಗಬೇಕದು ಪರಿಹಾರ ಆಗಬೇಕು ಅಷ್ಟೇ ಹೊರತು ಎಲ್ಲ ಪಾಪ ಪಾಯಶ್ಚಿತ್ತಕ್ಕೆ ಮಾಡೋದು. ಈಗ ಬೇಯಿಸಿದ್ದಾನೀಗ, ಬೇಯಿಸಿದ್ರಿಂದ ಪಾಪ ಬಂದಿದೆ, ಹುರಿದಿದ್ದಾನೆ ಪಾಯಸ ಬಂದಿದೆ, ಇವೆಲ್ಲ ಅಗ್ನಿ ಬೇಕೇ ಬೇಕು. ಸೊ ಯಾವುದರಿಂದ ಹುರಿದಿರ್ತಾರೆ, ಬೇಯಿಸಿರ್ತಾರೆ, ಆ ಅಗ್ನಿಯಲ್ಲಿ ಹೋಮ ಮಾಡಿದಾಗ ಏನಾಯ್ತು, ಅಲ್ಲಿಗೆ ಪರಿಹಾರ ಆಯಿತು. ಅದು ಬಿಟ್ಟು ಬೇರೆ ಅಗ್ನಿ ಮಾಡ್ಕೊಂಡ್ರಲ್ಲ, ಅದರಲ್ಲೇ ಮಾಡಬೇಕು. ಋಯಜ್ಞೋ ಅತಿಥಿ ಪೂಜನಂ ಯಸ್ಮಿನ್ ಅಗ್ನೌ ಪಚೇದನ್ನಂ ತಸ್ಮಿನ್ ಹೋಮೋ ವಿಧೀಯತೆ. ಲೌಕಿಕಾಗ್ನೌ ಪಚೇದನ್ನಂ ವೈಶ್ವದೇವೋಪಿ ಲೌಕಿಕೆ. ಲೌಕಿಕಾಗ್ನಿ ಅಂದ್ರೇನು, ಅಗ್ನಿಹೋತ್ರದ ಅಗ್ನಿ ಇದೆ, ಈ ಲೌಕಿಕಾಗ್ನಿ ಅಡುಗೆ ಮಾಡೋ ಅಗ್ನಿ ಇದೆ. ಆದರೆ ಇದನ್ನ ಎಲ್ಲಿ ಮಾಡಬೇಕು, ಇದನ್ನು
ಲೌಕಿಕ ಅಗ್ನಿಯಲ್ಲೇ ಮಾಡಬೇಕೇ ಹೊರತು ಅದರಲ್ಲಿ ಮಾಡೋ ಹಾಗಿಲ್ಲ. ಯಾಕೆ ಅದರಲ್ಲಿ ಅಡುಗೆ ಮಾಡಿಲ್ಲ ನೀವು, ಗೊತ್ತಾಯ್ತಾ? ಪವಮಾನ ಹೋಗಕ್ಕೆ ಅಗ್ನಿ ಮಾಡ್ಕೊಂಡಿದ್ದೀರಿ, ಈಗ ಅಡುಗೆ ಮಾಡ್ತಾರೆ ಅದರಲ್ಲಿ ಇಲ್ಲ. ಮಾಡೋದಡಿಗೆ ಹೋಮ ಮಾಡ್ತಾರೆ, ಮಾಡಿ ತೆರವು ಹಾಕ್ತಾರೆ ಹೊರತು ಅಲ್ಲೇ ಮಾಡೋದಿಲ್ಲ. ಪುಣ್ಯಕ್ಕೆ ಅದೊಂದು ಅಭ್ಯಾಸ ಬಂದಿದೆ, ಅಲ್ಲೇ ಅಡುಗೆ ಮಾಡ್ಕೊ ಅಲ್ಲೇ ಮಾಡಿ ಆಮೇಲೆ ಮಾಡೋ ಬಂದಿಲ್ಲ. ಅದು ವೈಷ್ಣವ ಆಗಿಬಿಡುತ್ತೆ, ಆಮೇಲೆ ಬಿಟ್ಟು ಏನಾಗುತ್ತೆ, ಅದು ವೈಷ್ಣವ ಆಗುತ್ತೆ ಹೊರತು ಹೋಮ ಆಗೋದಿಲ್ಲ. ಆದ್ದರಿಂದ ಮುಖ್ಯ ಕಾರಣ ಏನು, ತಾನು ಮಾಡಿದ ಪಂಚಮಹಾಪಾತಕ ಪರಿಹಾರ ಆಗಬೇಕು. ಪಂಚಮಹಾಪಾತಕ ಅಂದರೆ ಆಪಮಹಾಪಾತಕ ಅಲ್ಲ, ಇಲ್ಲಿ ಹುರಿಯೋದು ಕುಟ್ಟೋದು ಗಿಟ್ಟು ಈ ಮಹಾಪಾತಕ ಇದೆ, ಇದು ಪರಿಹಾರ ಆಗಲಿ ಮಹಾಯಜ್ಞ ಮಾಡಬೇಕು. ಸೊ ಯಾವುದರಿಂದ ಪಾಪ ಘಟಿಸಿದೆಯೋ ಅಲ್ಲೇ ಅದನ್ನು ಪರಿಹಾರ ಮಾಡ್ಕೋಬೇಕು. ಯಸ್ಮಿನ್ ಅಗ್ನೌ ಪಚೇದನ್ನಂ ತಸ್ಮಿನ್ ಹೋಮೋ ವಿಧೀಯತೆ. ಲೌಕಿಕಾಗ್ನೌ ಪಚೇದನ್ನಂ ವಿಶ್ವದೇವೋಪಿ ಲೌಕಿಕೆ ನ ಚುಲ್ಯಾಂ ನಾಯಸೇ ಪಾತ್ರೆ ನ ಭೂಮೌ ನ ಚ ಖರ್ಪರೆ ವೈಶ್ವದೇವಂ ಪ್ರಕುರ್ವೀತ ಕುಂಡೇವಾ ಸ್ಥಂಡಿಲೇಪಿ ವಾ. ಹಾಗೆ ಹೇಳ್ತಾರೆ. ನ ಚುಲ್ಯಾಂ, ಚುಲ್ಲಿ ಅಂದರೆ ಒಲೆ, ಅಡುಗೆ ಮಾಡಿದ ಒಲೆಯಲ್ಲೇ ಮಾಡಬೇಡಿ, ಗೊತ್ತಾಯ್ತಾ? ಮಾಡಬೇಡಿ. ಯಾಕೆ? ಯಜ್ಞಕುಂಡ ಆಗಬೇಕಲ್ಲ. ಆದ್ದರಿಂದ ತಾಮ್ರ ಪಾತ್ರೆ ಅದೆಲ್ಲ ಎಂಥ ಪಾತ್ರೆ, ಅದು ಪುಣ್ಯಕ್ಕೆ ಯಾವುದು ಎಂಥ ಶ್ರೀಮಂತ ಕೂಡ ಯಾವುದ್ರಲ್ಲಿ ಮಾಡೋದಿಲ್ಲ ಅದನ್ನು. ಒಲೆಗಿಳೆ ಎಲ್ಲ ಬಂಗಾರದಲ್ಲಿ ಮಾಡ್ಲಿಕ್ಕೆ ಹೋಗೋದಿಲ್ಲ, ಬೆಳ್ಳಿಯಲ್ಲೆಲ್ಲ ಕೂಡ ಯಾವುದ್ರಲ್ಲಿ ಮಾಡ್ಬೇಕು, ಅದನ್ನು ಇದರಲ್ಲೇ ಮಾಡಬೇಕು. ಚುಲ್ಯಾಮ್ ಮಾಡಿಕೊಡೋದು. ಆಮೇಲೆ ಇನ್ನೊಂದು ನಾ ಅಯಸೆ, ಒಟ್ಟು ಉಕ್ಕಿನ ಯಾವ ಪಾತ್ರೆಯಲ್ಲೋ ಅಯಸ್ ಅಂದ್ರೇನು, ಉಕ್ಕು ಕಬ್ಬಿಣದ ಪಾತ್ರೆ ವೈಷ್ಣವ ಮಾಡಿಕೊಡೋದು. ಆಮೇಲೆ ಪಾತ್ರೆ ನ ಭೂಮವು, ಬರೀ ಭೂಮಿ ಮೇಲೂ ಮಾಡಿಕೊಡೋದು. ನಚ ಖರ್ಪರೆ, ಈ ಕೊಬ್ಬರಿ ಇರ್ತಾವಲ್ಲ, ಬಾಂಡ್ಲೆ ಇರ್ತದಲ್ಲ, ಅದರಲ್ಲೂ ಮಾಡಿಕೊಡೋದು. ಇಜ್ಜುಳೆ ಪ್ರಶ್ನೆ, ಕಬ್ಬಿಣದಲ್ಲೇ ಮಾಡಬಾರ್ದು ಅಂದಮೇಲೆ ಇಜ್ಜುಳೆಲ್ಲ ಉರಿಯಲೇನೂ ಇಲ್ಲ, ಕಬ್ಬಿಣದ ನಿಷೇಧ ಮಾಡಿಬಿಟ್ರಲ್ಲ. ಖರ್ಪರೆ ವೈಶ್ವದೇವಂ ಪ್ರಕುರ್ವೀತ ಕುಂಡೇವಾ, ಒಂದು ಕುಂಡದಲ್ಲಿ ಮಾಡ್ಬೋದು. ಈ ಅಗ್ನಿನ ಅಲ್ಲಿ ಹಾಕ್ಕೊಂಡು ಕುಂಡದಲ್ಲಿ ಹಾಕ್ಕೊಂಡು ಅಲ್ಲಿ ಮಾಡಬೇಕು. ಕುಂಡೇವಾ ಸ್ಥಂಡಿಲೇಪಿವಾ, ನೆಲದಲ್ಲೇ ಬರ್ತೀವಿ ಮತ್ತು ದರ್ಬೆಗಿರಿ ಹಾಕೋ, ಬರೀ ನೆಲದಲ್ಲಿ ಮಾಡೋಂಗಿಲ್ಲ, ದರ್ಬೆಗಿರಿ ಹಾಕ್ಕೊಂಡು ಟೆಂಪರರಿ ಮಾಡ್ಕೊಂಡು. ಕುಂಡ ಅಂದರೆ ಎರಡು, ಈ ಥರ ಮಾಡಿರ್ತಕ್ಕಂಥ ಕುಂಡ, ಅದು ಅಲ್ಲೇ ಕುಂಡ ಭೂಮಿ ಮೇಲೆ ಕುಂಡ ಏರ್ಪಾಡು ಮಾಡ್ಕೊಳ್ಳೋದು, ಅಲ್ಲಿ ಮಾಡಬೇಕೇ ಹೊರತು ಮತ್ತು ಮಂಡಲ ಎಲ್ಲ ಮಾಡಬಾರ್ದು. ಮಂಡಲ ಮಾಡಲೇಬೇಕು, ಬರೀ ನೆಲದಲ್ಲಿ ಮಾಡಬಾರ್ದು. ಮಂಡಲ ಮಾಡಿ ಅದ್ರ ಮೇಲೆ ಮಾಡಬೇಕೇ ಹೊರತು ಹಾಗೆ ಮಾಡಿದರೆ ತಪ್ಪದು. ಯಜ್ಞ ಅದು, ಯಜ್ಞಕ್ಕೆಲ್ಲ ಏನಿರಬೇಕು ಮೊದಲು ಮಂಡಲ. ಅದಕ್ಕೆ ಭೋಜನ ಕೂಡ ಯಜ್ಞವಾದ್ದರಿಂದ ಫಸ್ಟ್ ಏನು ಮಾಡ್ಕೋಬೇಕು, ಎಲೆ ಮಂಡಲ ಮಾಡಿ ಎಲೆ ಹಾಕಬೇಕು. ಮಂಡಲ ಮಾಡಿ ತಟ್ಟೆ ಇಟ್ಕೋಬೇಕೇ ಹೊರತು ಡೈರೆಕ್ಟ್ ಇಟ್ಕೊಳ್ಳೋಕ್ಕಿಲ್ಲ. ಅದಕ್ಕೆ ಉರಿಬೇಕಲ್ಲ, ಅದು ಪ್ರಾರ್ಥನೆ ಮಾಡೋದು ಕರೆಕ್ಟು, ಉರಿದು ಆರೋಗ್ಬಿಡುತ್ತೆ ಅದ್ರಲ್ಲಿ ಹಾಕ್ಕೊಂಡ್ರೆ. ಅದಕ್ಕೇನಿರ್ಬೇಕು, ಅದಕ್ಕೀಗ ಬೇಯಬೇಕು. ಅದು ಇದೆಲ್ಲ ವೆಂಟಿಲೇಷನ್ದಾಗ ಆಗುತ್ತಲ್ಲ, ಒಂದು ಹಾಕಿದ್ರೆ ಎಲ್ಲ ಅಲ್ಲೇ ಇರುತ್ತೆ. ಖಂಡನ ಆರೋಗುತ್ತೆ, ಇದು ಆರೋಗ್ಬಿಡುತ್ತೆ. ಅದಕ್ಕೆ ಇದು ಈ ರೀತಿ ಮಾಡಿದಾಗ ಏನಾಗುತ್ತದೋ ಕರೆಕ್ಟಾಗಿ ಉರಿಯುತ್ತೆ. ಗುಂಡ ಮಾಡಬೇಕು. ಯಾತಕ್ಕೆ ಅದೆಲ್ಲ ಹೋಮದಲ್ಲಿ ಅದೆಲ್ಲ ಹೇಳಿದ್ದಾರೆ ಅಂದರೆ, ಅಲ್ಲಿ ಇದನ್ನಾಗಬೇಕು, ಹುತ ಆಗದೆ ಹೋದರೆ ಅದು ವೇಸ್ಟ್. ಅದು ಮಾಡಿ ಬೂದಿಯಲ್ಲಿ ಹೋಮ ಮಾಡಿದಾಗಂತಾರೆ ಆ ಥರ ಆಗುತ್ತೆ. ದೇರ್ಫೋರ್ ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ತಾಮ್ರ ಮಾಡಿಕೊಂಡ್ರೆ ಶ್ರೇಷ್ಠ. ಕೈಲಿ ಮಾಡೋದೇ ಮಂಡಲ. ಆದರೆ ರಂಗೋಲಿ ಎಲ್ಲ ರಂಗೋಲಿ ಹಾಕಿ ಮಾಡ್ಬೇಕು, ಅದನ್ನು ಬಿಡಬೇಕು. ರಂಗೋಲಿ ಹಾಕಿ ಅದನ್ನ ಇಡಬೇಕು. ಊಟಕ್ಕೆ ಕೂತ ರಂಗೋಲಿ ಬಂದಾಗಿ, ಇಲ್ಲಿ ಮಾತ್ರ ಬರೀ ಮಾಡಿಕೊಂಡ್ರೆ ಸಾಕು. ಮಧ್ಯಶ್ರೀ ಬರೆದ್ರೆ ಆಯಿತು, ಅದೆಲ್ಲ ಮಾಡ್ಬೋದು. ಷಟ್ಕೋಣ ಮಂಡಲ ಮತ್ತು ಷಟ್ಕೋಣ ಚಿತ್ರ ಅವೆಲ್ಲ ಬರೀಬೇಕು ಅಗ್ನಿಗೆಲ್ಲ. ಹಾಂ ಹೌದು. ಅಲ್ಲ, ವೈಷ್ಣವ ಹೇಳ್ತಾರೆ, ವೈಷ್ಣವನ ಎಂದೂ ಕೂಡ ಕಬ್ಬಿಣದಲ್ಲಿ ಮಾಡಿಕೊಡೋದು. ಅಯಸ್ ಅಂತ ಹೇಳಿದರೆ ಕಬ್ಬಿಣ, ಉಕ್ಕು ಕಬ್ಬಿಣ ಎಲ್ಲ ಸೇರಿತ್ತು, ಅದು ಮಾಡಿಕೊಡೋದು. ತೈಲಾಕ್ಷರ ಥಂಡಿಲೇಪಿವ ಜುಹುಯಾತ್ ಸರ್ಪಿಷಾಭ್ಯಕ್ತಂ ತೈಲಕ್ಷಾರ ವಿವರ್ಜಿತಂ ನ ದಧ್ಯಕ್ತಂ ಪಯಸಾಭ್ಯಕ್ತಂ ತದಭಾವೇ ಅಂಬಸಾಪಿವ. ಇನ್ನೇನೇನು ಮಾಡಬೇಕು ಅಂತ ಹೇಳ್ತಾರೆ ಈಗ. ಜುಹುಯಾತ್ ಸರ್ಪಿಷಾ ಅಭ್ಯಕ್ತಂ, ಸರ್ಪಿ ಅಂದರೆ ತುಪ್ಪ, ಘೃತ ಹಾಕಿಯೇ ಮಾಡಬೇಕೆ ಹೊರತು ಯಾವ ಹವಿಸ್ಕೊಡ್ಬೇಕಾದ್ರೂ ಕೂಡ ಏನಿರಬೇಕಾದ್ರಲ್ಲಿ ಘೃತ ಇರಬೇಕು. ಏನೂ ಇಲ್ಲ, ಬರೀ ಘೃತ ಹಾಕ್ಬೋದು. ಅದು ಎಲ್ಲದಕ್ಕೂ ತುಳಸಿ ಬೇಕು, ಏನಿಲ್ಲ ತುಳಸಿ ಹಾಕ್ಬೋದು. ಬೇರೆ ಅದನ್ನು ಪ್ರತ್ಯೇಕ ಹಾಕಾಗಿಲ್ಲ, ಜೊತೆಗೆ ಏನಿರಬೇಕು, ಅದಕ್ಕೆ ತುಳಸಿ ಇರಲೇಬೇಕು. ಅದೇ ರೀತಿ ಇಲ್ಲಿ ಹೋಮ ಮಾಡಬೇಕಾದ್ರೆ ಮಾತ್ರ ತುಪ್ಪ ಇರಲೇಬೇಕು. ತುಪ್ಪ ಇಲ್ಲದೆ ಹೋಗಿಬಿಟ್ರೆ ಅದು ಹೋಮ ಆಗೋದೇ ಇಲ್ಲ. ಅದಕ್ಕೆ ಸರ್ಪಿಷಾ ಅಭ್ಯಕ್ತಂ. ತೈಲಕ್ಷಾರ, ಎಣ್ಣೆ ಉಪಯೋಗಿಸ್ಬೇಡಿ, ಎಣ್ಣೆ ಹಾಕಬೇಡಿ. ಕ್ಷಾರ, ಉಪ್ಪು ಹಾಕಬೇಡಿ. ಅದಕ್ಕೇ ಅನ್ನಕ್ಕೆ ಉಪ್ಪು ಹಾಕಿರೋದಿಲ್ವಲ್ಲ, ಉಪ್ಪು ಹಾಕ್ತಿರೋದನ್ನು ಮಾಡಬೇಕೆ ಹೊರತು ಉಪ್ಪು ಹಾಕಿದ್ದ ದೇವತೆಗಳು ತೊಗೊಳೋದಿಲ್ಲ. ಅದಕ್ಕೆ ಉಪ್ಪುಗಳು ಅದಕ್ಕೆ ನಮ್ಗೆ ಬಡಿಸ್ಬೇಕಾದ್ರೂ ಕೂಡ ಏನು ಹೇಳ್ತಾರೆ, ಎಲೆ ಕೊನೆಗೆ ಹಾಕೋದು ಅಂತೇಳಿ. ಎಲೆ ಕೊನೆಗೆ, ಅದು ಎಲೆ ಕೊನೆಗೆ ಉಪ್ಪನ್ನು ಕೇಳಿ ಹಾಕ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಮೊದಲು ಏನು ಮಾಡ್ತಾರೆ, ಹಾಕ್ಕೊಂಬಿಡ್ದು. ಅದಕ್ಕೇನೆ ಮಾಡಬೇಡಿ ಅನ್ನ. ಉಪ್ಪು ಹಾಕ್ಕೊಳ್ಳದೆ ತೆಕ್ಕೊಳ್ಳಿ, ಉಪ್ಪು ಹಾಕದೆ ತಕ್ಕೋಬೇಕು. ಉಪ್ಪಿಗೆ ಹಾಕಿಬಿಟ್ರೆ ಹೋಯ್ತದು, ನಿಷಿದ್ಧ.
ಹಾಂ ಅದು ತಪ್ಪು 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 ನೈವೇದ್ಯ ಮಾಡಿ ನೈವೇದ್ಯಕ್ಕೆ ಅಷ್ಟೇ ಹೊರತು ಅನ್ನ ಬೇರೆ ನೈವೇದ್ಯ ಮಾಡಬೇಕಲ್ಲ, ಬರೋದಿಲ್ಲ. ಬರೀ ಹುಗ್ಗಿ ನೈವೇದ್ಯ ಹೇಳಿಲ್ಲ, ಹುಗ್ಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಮೊದಲು ಏನು ಮಾಡಿ ಉಪ್ಪು ಹಾಕೋಕ್ಕಿಂತ ಮುಂಚೆ ತೆಗೆದಿಟ್ಕೊಂಡು ಮಾಡ್ಬೇಕು ಅಷ್ಟೇ ಹೊರತು ಆಮೇಲೆ ಉಪ್ಪು ಹಾಕ್ಬೇಕಲ್ಲ. ಹಾಂ ಯಾವುದು ಉಪ್ಪು ಹಾಕದೆ ಹೋದರೆ, ಉಪ್ಪು ಹಾಕಿದರೆ ಬರೋದಿಲ್ಲ. ಉಪ್ಪು ಹಾಕಿದವ್ರು ಬರೋದು. ಒಂದೇ ಮಾಡಿ ನೈವೇದ್ಯ ಮಾಡೋರಿಗೆ ಎರಡು ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಅದನ್ನೇನು ಮಾಡೋಕ್ಕೆ ಮೊದಲು ಉಪ್ಪು ಹಾಕ್ತೆ ಮಾಡಿ ಆಮೇಲೆ ಉಪ್ಪು ಕಲಿಸ್ಬೇಕು ಅಷ್ಟೇ. ವೈಶ್ವದೇವೋಪಿ ಲೌಕಿಕೆ ಲೌಕಿಕಾಗ್ನೌಪದೇದನ್ನಂ ವೈಶ್ವದೇವಂ ಪ್ರಕುರ್ವೀತ ಕುಂಡೇವ ಸ್ಥಂಡಿಲೇಪಿವ ಜುಹುಯಾತ್ ಸರ್ಪಿಷಾಭ್ಯಕ್ತಂ ತೈಲಕ್ಷಾರ ವಿವರ್ಜಿತಂ ದಧ್ಯಕ್ತಂ ಪಯಸಾಭ್ಯಕ್ತಂ ತದಭಾವೇ ಅಂಬಸಾಪಿವ. ದಧಿ ಇರ್ಬೋದು, ಮೊಸರಿರ್ಬೋದು, ಪಾಯಸ ಹಾಲಿರ್ಬೋದು, ಸ್ವಲ್ಪ ಇದ್ರೆ ತಪ್ಪಿಲ್ಲ. ಬಟ್ ಅದು ಹೆಚ್ಚಾಕಿದ್ರೆ ಆರೋಗ್ಯಬಿಡುತ್ತೆ, ಆದ್ದರಿಂದ ಸ್ವಲ್ಪ ಇರ್ಬೋದು. ಆದರೆ ಇಲ್ಲೇ ಉಪ್ಪು ಮಾತ್ರ ಉಪ್ಪು ಎಣ್ಣೆಗಳು ಸರ್ವಥ ಉಪಯೋಗಿಸ್ಬಾರ್ದು. ಪುಣ್ಯಕ್ಕಿನ್ನೂ ಕೂಡ ಹೋಮಕ್ಕೆ ಎಣ್ಣೆ ಹಾಕೋ ಅಭ್ಯಾಸ ಬಂದಾಗಿಲ್ಲಲ್ಲ, ಯಾರೂ ಮಾಡ್ದಾಗಿಲ್ಲ ಇನ್ನೂ ಕೂಡ. ತದಭಾವೇ ಅಂಬಸ ದೇವತೆಗಳು ತೊಗೊಳೋದಿಲ್ಲ ಅದನ್ನು. ಅಲಾಭೆ ಏನಕೇನಾಪಿ, ಆಮೇಲೆ ಅದು ಇಲ್ಲ, ಅದಲ್ಲೂ ಅಂಬಸಾಪಿತ್ತು ಬರೀ ನೀರು ಹಾಕಿ ಕೊನೆ ಪಕ್ಷ ಯಾವುದು ಸಿಗದೆ ಹೋದರೆ ಬರೀ ನೀರಿಲ್ಲ ಅಲ್ಲ, ನೀರಲ್ಲಿ ಹಾಕಿ ಅನ್ನೋ ಅರ್ಥ ಇಲ್ಲ. ನೀರಲ್ಲಿ ಮಾಡ್ಬೋದು, ನೀರಲ್ಲೂ ಮಾಡ್ಬೋದು, ಗೊತ್ತಾಯ್ತಾ? ಆಪತ್ಕಾಲ ನಿತ್ಯ ಅಲ್ಲ, ಆಪತ್ಕಾಲ ಏನೂ ಇಲ್ಲ ಅಂದರೂ ಬಿಡ್ಕೊಡ್ದಾದ್ದರಿಂದ ಅಗ್ನಿಯಲ್ಲಿ ನೀರಲ್ಲಿ ಏನಿದೆ, ಅಗ್ನಿ ಇದೆ, ಸೈನ್ಸ್ ಪ್ರಕಾರ ಇದೆ. ಅದರಲ್ಲಿ ಹೆಚ್ಚು ಒಟ್ಟು ನೀರಲ್ಲಿ ಹೆಚ್ಚು ಒಟ್ಟು ಇರೋದ್ರಿಂದ ಅದು ಮಾಡಬೇಕು. ಅದು ಆಪತ್ಕಾಲಕ್ಕೆ. ಮನೇಲಿ ಪ್ರತ್ಯೇಕ ವ್ಯವಸ್ಥೆ ಇಲ್ಲ ಅಂದರೆ ಅವತ್ತಿಲ್ಲ ಅಂದರೆ ಅವಾಗ ಮಾಡಬೇಕು. ಯಾವುದೋ ಕಾರಣಕ್ಕೆ ಆಗಲಿಲ್ಲ ಅಲ್ಲಿ ಮಾಡಿ. ಡೈಲಿ ಕೊಡೋದು ಆಪತ್ಕಾಲ ಶಬ್ದಕ್ಕೆ ಅದೇ ಡೈಲಿ ಆಪತ್ತಿದೆ ಅಂತಾಗುತ್ತೆ ಅಷ್ಟೇ. ದೇವರು ಅದನ್ನೇ ಪರ್ಮನೆಂಟ್ ಮಾಡಿಬಿಟ್ರೆ ಪಂಜಿತಾಗುತ್ತೆ. ತೈಲಾಕ್ಷರ ವಿವರ್ಜಿತಂ ಅಲಾಭೆ ಏನಕೇನಾಪಿ ಫಲಶಾಖೋದಕಾದಿಭಿ. ಆಮೇಲೆ ಇನ್ನು ಪ್ರಶ್ನೆ ಬರುತ್ತಾಗ ಎರಡು ಪ್ರಾಬ್ಲಮ್ ಇದೆ. ಒಂದು, ವಾನಪ್ರಸ್ಥರು ಅಡುಗೆನೇ ಮಾಡ್ಕೊಂಡಾಗಿಲ್ಲ ವಾನಪ್ರಸ್ಥರು, ಆದರೆ ಅವರು ಪಂಚಮಹಾಯಜ್ಞೆ ಬಿಡಾಗಿಲ್ಲ, ಗೃಹಸ್ಥರಾಗಿರೋದ್ರಿಂದ ಮಾಡಲೇಬೇಕು. ಆದರೆ ಅಡುಗೆ ಮಾಡ್ಕೋಬಾರ್ದು ವನದಲ್ಲಿದ್ದಾಗ. ಅಡುಗೆ ಮಾಡ್ಕೊಂಡು ಹೊರಗೆ ಮಾಡಿದರೆ ಹೋಯ್ತದು, ವನವಾಸ ಅಲ್ಲ ಅದು, ಗೊತ್ತಾಯ್ತಾ? ಅದರಿಂದ ವನದಲ್ಲಿ ಹೋದಾಗ ವನದಲ್ಲಿ ಸಿಗೋದನ್ನೇ ತಿಂದರೆ ವನವಾಸ ಅಂತ ಕರೆಯೋದು. ರಾಮದೇವ್ರು ಹೇಳ್ತಾರೆ, ಗುಹ ಅಡುಗೆ ಮಾಡಿ ಹಾಕ್ತೇನೆ ಅಂತ ಹೇಳ್ತಾರೆ. ನಾವು ತೊಗೊಳ್ಳೋ ವನವಾಸಕ್ಕೆ ಇಷ್ಟದಿಂದ ಹಣ್ಣು ಹಾಲು ಯಾವುದು ತೊಗೊಳಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಗಡ್ಡೆ ಗೆಣಸುಗಳಾಗಬೇಕೆ ಹೊರತು ಬೇಯಿಸಿದ ಪದಾರ್ಥ ತಿನ್ನೋದಿಲ್ಲ. ಸೊ ವನಕ್ಕೆ ಹೋಗೋರೆಲ್ಲ ಒಂದು ತಯಾರಾಗಿರ್ಬೇಕು. ಸಿಟ್ಟು ಬಂದು ಹೋಗಿಬಿಡ್ತಾರೆ ವನಕ್ಕೆ ಹೋಗ್ತೀನಿ ಅಂತೇಳಿ, ಅವ್ರು ಪಂಜಿತ ಆಗಿಬಿಡುತ್ತೆ. ಅದೆಲ್ಲ ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು, ಅವರು ವೈಷ್ಣವ ಮಾಡಬೇಕಾ ಇಲ್ಲೋ? ಮಾಡಬೇಕು. ಯಾವುದು ಮಾಡಬೇಕು? ಫಲಶಾಖೋದಕಾಧಿಭಿ. ಫಲ ಶಾಖ ಬರೀ ಶಾಖ ತಿನ್ಬೋದು, ಅದನ್ನು ಹಾಕ್ಬೋದು, ಬೇಸಾಗಿಲ್ಲ. ಇಲ್ಲಿ ಮನೆಯಲ್ಲೂ ಕೂಡ ಯಾವುದೇ ಕಾರಣಕ್ಕೆ ಅಡುಗೆ ಇಲ್ಲದೆ ಹೋದರೆ ಇದರಲ್ಲೇ ಮಾಡಿ, ಇದನ್ನೇ ನೈವೇದ್ಯಕ್ಕಿಟ್ಟು ಇದನ್ನೇ ವೈಷ್ಣವ ಮಾಡಬೇಕೆ ಹೊರತು ವೈಷ್ಣವ ಇಲ್ಲ ಅಂತ ಆಗಬಾರ್ದು. ಅಡುಗೆ ಮಾಡಿಲ್ಲ ಆದರೆ ವೈಷ್ಣವ ಇಲ್ಲ ಅಲ್ಲ. ತಿಂತೀರಿ ಅಂದಮೇಲೆ ತಿನ್ನೋದು ಮುಂಚೆ ಏನಾಗಿರ್ಬೇಕದು? ಹೌದು, ಅದು ನಿಮ್ಗೇನು ಅನಿಸುತ್ತಾಗ ನಾವು ಬೇಯಿಸಲ್ಲೇ ಆಗಿದ್ದರೂ ಕೂಡ ಮತ್ತೆ ಯಾಕೆಂದರೆ ಕಟ್ ಮಾಡಿದ್ದೀರಲ್ಲ, ಕಟ್ ಮಾಡಿದ್ದೆಲ್ಲ ಇದೆಯಲ್ಲ, ಪಂಚಪಾತ್ರಗಳು ಹಿಡಿರೋದಲ್ಲಿ ಹುರಿಯೋದು, ಕರಿಯೋದು, ಕಿತ್ತೋದು, ಕೊಯ್ಯೋದು ಎಲ್ಲ ಸೇರಿರೋದ್ರಿಂದ ಬೇಯಿಸಿದ ಪದಾರ್ಥಕ್ಕೆ ಮಾತ್ರ ಅಂತ ಅಲ್ಲ. ಮತ್ತು ನಾವು ತಿನ್ನೋ ಪದಾರ್ಥ ಎಲ್ಲ ಏನಾಗಿರ್ಬೇಕು, ಅದು ಒಟ್ಟಿನ ಮೇಲೆ ಐದರಲ್ಲೊಂದು ಆಗಿರ್ಬೇಕು, ಯಾವ್ದಾದ್ರು ಒಂದು. ಆದ್ದರಿಂದ ಏನಾಗಿರ್ಬೇಕು, ಫಸ್ಟ್ ಅದು ವೈಷ್ಣವ ಆಗಿರಲೇಬೇಕು. ಫಲ ಶಾಖ ಉದಕಾದಿಭಿ. ಅದು ಇಲ್ಲ ಅಂದರೆ ಬರೀ ನೀರನ್ನು ಭಾರಿ ದೊಡ್ಡ ನೀರು ಹಾಕಿದರೆ ಅದೇನು ಆರೋದಿಲ್ಲ. ಪಯೋದಧಿ ಘೃತೈಹಿ, ಅದು ಹಾಲಾಗ್ಬೋದು, ದಧಿ ಆಗ್ಬೋದು, ಬರೀ ಘೃತ ಆಗ್ಬೋದು. ಕುರ್ಯಾದ್ ವೈಶ್ವದೇವಂ ಸ್ರವೇಣತು ಹಸ್ತೇನ ಅನ್ನಾದಿಕಂ ಕುರ್ಯಾತ್ ಅದ್ಭಿ ಅಂಜಲಿನಾ ಜಲೆ ಕೋದ್ರವಂ ಚಣಕಂ ಮಾಷಂ ಮಸೂರಂಚ ಕುಲಿತ್ಥಕಂ ಕ್ಷಾರಂ ಲವಣಂ ಸರ್ಪಪಂಚ ವೈಶ್ವದೇವೇ ವಿವರ್ಜಯೇತ್. ವೈಷ್ಣವಕ್ಕೆ ಇದು ಯಾವುದು ಹಾಕಬಾರ್ದು, ಬರೀ ಅನ್ನನೇ ಹೊರತು ಯಾವುದೂ ಇಲ್ಲ. ಅನ್ನ, ಸಾರು, ಪಲ್ಯ ಗಿಲ್ಯ ಎಲ್ಲ ಹಾಕ್ಲಿಕ್ಕೆ ಹೋಗಬಾರ್ದು. ಅದರಲ್ಲಿ ಅದಕ್ಕೆ ಅನ್ನದಲ್ಲಿ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ, ಪ್ರತಿನಿಧಿ ಅದು ತೊಗೊಂಬಿಟ್ರೆ ಏನರ್ಥ, ಈಗ ಎಲ್ಲ ಸೇರ್ಕೊಂಡು ಬಂದಿದೆ ಅಂತ ಅರ್ಥ. ಹಾಂ ಅದಕ್ಕೆ ಆದಷ್ಟು ಫಸ್ಟ್ ಏನು ಹೇಳಿದ್ರು ಅಂದರೆ ಅದನ್ನು ಮಾಡಿದೆ ಅನ್ನ ಮಾಡ್ಕೊಂಡು ಮಾಡೋದು, ಅನ್ನನೂ ಮಾಡಿ ಅದನ್ನು ಮಾಡೋದು ನಂಬರ್ 1 ಅದು. ಇದು ಆಪತ್ಕಾಲದ ಲೆಕ್ಕ ಅಷ್ಟೇ ಹೊರತು ನಂಬರ್ 1 ಗುಂಪಿಗೆ ಸೇರೋದಿಲ್ಲ. ಹಸ್ತೇನ ಅನ್ನಾದಿಕಂ ಕುರ್ಯಾತ್ ಕೋದ್ರವಂ ಚಣಕಂ ಮಾಷಂ ಮಸೂರಂಚ ಕುಲಿತ್ಥಕಂ ಕ್ಷಾರಂ ಲವಣಂ ಸರ್ಷಪಂಚ ವೈಶ್ವದೇವಿ ವಿವರ್ಜಯೇತ್. ಏನಿರಬಾರ್ದು, ಉಪ್ಪಿರಬಾರ್ದು, ಅದು ಕ್ಷಾರ ಇರಬಾರ್ದು. ಇದು ಸೈಂಧವ ಲವಣ ಎಲ್ಲ ಏನದು, ಕೆಲವು ಕ್ಷಾರ ಕೆಲವು ಲವಣ ಎರಡು ಒಂದೇ ಆಗಿದ್ದರೂ ಕೂಡ ನಾವು ಆಲ್ಕಲೀಸು ಆ್ಯಸಿಡ್ ಅಂತ ಕರಿತೀವಲ್ಲ, ವ್ಯತ್ಯಾಸ ಇದೆ ಅದರೊಳಗೆ, ಸ್ವಲ್ಪ ವ್ಯತ್ಯಾಸ ನೋಡಬೇಕು. ಸಾಸಿವೆ ಇರ್ಕೊಡೋದು, ಆಮೇಲೆ ಹುರುಳಿ ಹಾಕ್ಕೊಡೋದು, ಗೊತ್ತಾಯ್ತಾ? ಉದ್ದು ಗಿದ್ದು ಆಗಬಾರ್ದು. ಮಾಷ, ಚಣಕ, ಕಡಲೆ ಹಾಕ್ಕೊಡೋದು, ಕಡಲೆಕಾಳವೆಲ್ಲ ಇರ್ಕೊಡೋದು.
ಅದಕ್ಕೋಸ್ಕರ ಬರೀ ಅನ್ನನೇ ಶ್ರೇಷ್ಠವಾದದ್ದು. ಅದು ಮೊಸರು ತುಪ್ಪ ಹಾಲು ಅದಿರ್ಬೋದೇ ಹೊರತು ಇನ್ಯಾವುದೂ ಇರಾಗಿಲ್ಲ. ಚಾರು ಹಾಂ ಕೋದ್ರವಂ ಅಂತ ಹೇಳಿದರೆ ಇದೆ ಒಂದು ಧಾನ್ಯ ವಿಶೇಷ ಅಷ್ಟೆ. ಏನು ಹೆಸರುಬೇಳೆ ಇರ್ಬೋದು ಅಂತ ಆಯ್ತಲ್ಲ, ಅವು ಸೇರಿದಾಗ ಕೆಲವು ಉಪಲಕ್ಷಣ ಅಂತ ಕರೀತಾರೆ. ಉಪಲಕ್ಷಣ ಅಂತ. ಉಪಲಕ್ಷಣ ಅಂದ್ರೇನು? ಬೆಕ್ಕು ಬಂದರೆ ಓಡಿಸೋದ್ರೆ ಇಲ್ಲಿ ಬಂದರೆ ಓಡಿಸ್ಬೇಕಾಗಿಲ್ಲ ಅಂತ ಆಗಲಿಲ್ಲ. ಆದ್ದರಿಂದ ಧಾನ್ಯಗಳೇ ಇಲ್ಲ ಅಂತ ಅರ್ಥ. ಒಟ್ಟಿನ ಮೇಲೆ ಧಾನ್ಯಗಳೇ ಇಲ್ಲ. ಸ್ಪೆಸಿಫಿಕ್ಕಾಗಿ ಯಾತಕ್ಕೆ ಹೇಳ್ತಾರೆ? ಇದು ಏನು ಕಾಲಕ್ಕೂ ಇರಬಾರ್ದು ಅಂತ ಹೇಳೋದಕ್ಕೋಸ್ಕರ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ. ಸಾಮಾನ್ಯ ಪಾಸಿಬಿಲಿಟಿ ಯಾವುದೀಗ? ಮೊಸರು ಹಾಲು ಇಟ್ಟಾಗ ತಿನ್ನಕ್ಕೆ ಬರೋ ಚಾನ್ಸ್ ಯಾವುದಿದೆ? ಹುಲಿ ಸಿಂಹ ಬಂದುಬಿಡುತ್ತಾ? ಬರೋ ಚಾನ್ಸ್ ಇಲ್ಲ. ಸೊ ಯಾರು ಬರೋ ಚಾನ್ಸ್ ಇದೆ? ಇರುವೆ ಬಂದರೆ ಸಾಧ್ಯ ಇಲ್ಲ. ಅದು ಬರಬಾರ್ದು ಅಂತಿಲ್ಲ, ಬಟ್ ಅದು ಇಷ್ಟು ನಾಶ ಮಾಡೋ ಶಕ್ತಿ ಇಲ್ಲ. ಪೂರ್ತಿ ನೆಕ್ಕಿ ಹೋಗೋದು ಶಕ್ತಿ ಇರೋದು ಯಾವುದಕ್ಕೆ? ಬೆಕ್ಕಿಗೆ. ಸಂಭಾವ್ಯವಾದನ್ನು ಮೇನ್ ಹೇಳಿಬಿಟ್ಟು ಉಪಲಕ್ಷಣ ಅಂತ ಮಾಡ್ತಾರೆ. ಉಪಲಕ್ಷಣ ಮಾರ್ಗ ಯಾವುದೋ ಅಲ್ಲ, ಪ್ರಧಾನವಾದನ್ನು ಮೊದಲು ಹೇಳಿ ಉಳಿದೆಲ್ಲ ಉಪಲಕ್ಷಣ ಅಂತ ಮಾಡಬೇಕು. ಆದ್ದರಿಂದ ಕೆಲವು ಧಾನ್ಯ ಹೇಳಿದ ಮೇಲೆ ಇದು ಪ್ರಾಬಬಿಲಿಟಿ ಜಾಸ್ತಿ ಆದ್ದರಿಂದ ಇದನ್ನು ಹಾಕಬೇಡಿ ಅಂತ ಹೇಳ್ತಾರೆ. ಉಳಿದು ಅಂಡರ್ಸ್ಟುಡ್ ಮಾಡಿಕೊಡೋದು ಅಂತಲೇ ಅರ್ಥ. ವಿವರ್ಜಯೇತ್ ಹೇಳಿದ ಒಂದು ಧಾನ್ಯ, ಅದೊಂದು ಧಾನ್ಯ ವಿಶೇಷ. ಕ್ಷಾರಂ ಲವಣಂ ಸರ್ಷಪಂಚ ವೈಶ್ಯದೇವೇ ವಿವರ್ಜಯೇತ್. ಆಮೇಲೆ ವೃಕ್ಷೈರ್ ದರಿದ್ರತಾಂ ಯಾತಿ ಆರಂ ಹುತ್ವಾ ರಜತ್ಯಥಃ. ರೂಕ್ಷ ಪದಾರ್ಥಗಳು ಬಂತಲ್ಲ, ಕಟ್ವಾಮ್ಲ ಲವಣಾತ್ಯುಷ್ಣ ರೂಕ್ಷದಾಕ್ಷ ವಿನಾಯಿನ ಬಂತಲ್ಲ, ಅಂಥದ್ದು ಹಾಕಿದರೆ ಕಟು ಇತ್ಯಾದಿಗಳು ಅನ್ನೇನೋ ವೈಷ್ಣವಕ್ಕೆ ಹಾಕಿದರೆ ದರಿದ್ರನಾಗ್ತಾನೆ. ಕ್ಷಾರಂ ಹುತ್ವಾ ರಜತ್ಯಥಃ. ಅದನ್ನು ಉಪ್ಪು ಹಾಕಿ ವೈಷ್ಣವಕ್ಕೆ ಹಾಕಿದ್ದನ್ನು ಹಾಕಿಬಿಟ್ರೆ ಅಧೋಗತಿಗೆ ಹೋಗ್ತಾನೆ. ಗೋಧೂಮಶ್ಚಣಕಶ್ಚೇತಿ ಹೇಷ ಕ್ಷಾರಗಣೋ ಮತಃ. ಗೋಧೂಮ ಚಣಕ ಇವೆಲ್ಲ, ಚಣಕ ಅಂದರೆ ಕಡಲೆಕಾಳು, ಇವೆಲ್ಲ ಹಾಕಿದರೆ ಏನಾಗುತ್ತೆ? ಇವೆಲ್ಲ ಕ್ಷಾರದ ಗುಂಪಿ ಸೇರುತ್ತೆ ಅಂತ ಹೇಳ್ತಾರೆ. ಕ್ಷಾರದ ಸೇರೋದು ಇವ್ಯಾವುದು ಕೂಡ ಸೇರಿಸಿ ಮಾಡಿಕೊಡೋದು ವೈಷ್ಣವ ಮಾಡಿಕೊಡೋದು. ವೈಷ್ಣವದ ಬಗ್ಗೆ ಡೀಟೇಲಾಗಿ ಹೇಳಿದೆ. ಇವೆಲ್ಲ ಸಾಮಾನ್ಯ ಏನಾಗುತ್ತೆ ಅಂದರೆ ಬ್ರಹ್ಮಚಾರಿಗಳಾಗಿ ಗೃಹಸ್ಥರಾಗೋದು ಎಲ್ಲ ಹೇಳ್ಕೊಡ್ಬೇಕು. ಇವನ್ನೆಲ್ಲ ಹೇಳ್ಕೊಡೋದು ಯಾವಾಗ? ಪೂರ್ತಿ ಅದು ಮಾಡಿಬಿಟ್ಟು ತಪ್ಪು ಮಾಡಿ ಆದಮೇಲೆ ಹೇಳ್ಕೊಟ್ಟು ಪರೀಕ್ಷೆ ಮುಂದೆ ಪಾಠ ಶುರು ಮಾಡೋಕ್ಕಾಗತ್ತೆ? ತಪ್ಪದು. ಇವತ್ತು ಹೇಳಿ ಈ ವಿದ್ಯಾಪೀಠಗಳಲ್ಲಿ ಟೆಕ್ಸ್ಟ್ ಬುಕ್ ಆಗಿಲ್ಲ, ಸದಾಚಾರ ಸ್ಮೃತಿ ಪಠ್ಯ ಪುಸ್ತಕ ಅಲ್ಲಿಗಿಲ್ಲ. ಅವ್ರಿಗೆ ಆಚಾರ ವಿಚಾರ ಗೊತ್ತೇ ಆಗೋದಿಲ್ಲ, ಆದ್ದರಿಂದ ಫಜಿತಿ ಆಗುತ್ತೆ. ಇವೆಲ್ಲ ತುಂಬ ದಿವಸ ಬೇಕಿಲ್ಲ. ವಿದ್ಯಾರ್ಥಿಗಳು ಹೇಳಬೇಕಾದ್ರೆ ಸಂಸ್ಕೃತದಲ್ಲೇ ಅವ್ರು ಓದ್ತಿರೋದ್ರಿಂದ ಏನು 15 ದಿವಸ ಕೆಲಸ ಎಲ್ಲ ಪಟ ಮುಗಿಸಿ ಹಾಕಿಬಿಡ್ಬೋದು. ದಿವಸಕ್ಕೆ 10 ನಿಮಿಷ ಲೇಟ್ ಆಗುತ್ತೆ ಹೊರತು ಸರಿಯಾಗಿ ಕೂತ್ಕೊಂಡೆ 1 ಗಂಟೆ ಬೆಳಗಿನ ಸಾಯಂಕಾಲ ಫುಲ್ ಮುಗಿಸಿ ಹಾಕಿಬಿಡ್ಬೇಕಲ್ಲ. ಆ ರೀತಿ ಮುಗಿಸ್ತಾ ಏನಾಗುತ್ತೆ? ಮುಂದೆ ಜೀವನ ಪೂರ್ತಿ ಉಪಯೋಗಕ್ಕೆ ಬರುತ್ತೆ. ಗೊತ್ತಾಯ್ತು. 90 ವರ್ಷ ಮುಂದಕ್ಕೆ ಟ್ರಿಪಲ್ ಆ್ಯಂಟಿಜನ್ ಹಾಕ್ಲಿಕ್ಕೆ ಹೋಗ್ತಾರೆ. ಆಗ 90 ಇಯರ್ಸ್ ಆದ ಟ್ರಿಪಲ್ ಆ್ಯಂಟಿಜನ್ ಕೊಡೋ ನೀರಾಗಿ ಕೊಡ್ತೀರಿ ಅಂತ ಹೇಳಿದರೆ ಏನು ಉಪಯೋಗ? ಅದು ಎಲ್ಲ ಮುಗಿದೋಗಿದೆ ಕತೆ. ಈಗಾಗಲೇ ಮೊದಲು ಮಾಡೋದನ್ನು ಕೊನೆಗೂ ಮಾಡೋದಿಲ್ಲ. ಹಾಗೆ ಆಗಿದೆ. ತುಂಬ ತಪ್ಪದು. ನಮ್ಮಲ್ಲಿ ಆದ್ಮೇಲೆ ಒಂದು ಇದು ದೋಷ. ನಮ್ಮಲ್ಲಿ ಸಂಸ್ಕೃತಿ ಅಧ್ಯಯನ ಮಾಡೋದ್ರಲ್ಲಿ ದೊಡ್ಡ ದೋಷಗಳು ಅಂದರೆ ಕೊನೆಗೆ ಅದು ತಮಾಷೆ ಆದಾಗ ಆಗಿಬಿಡುತ್ತೆ ಹೊರತು ಅರ್ಥನೇ ಇರೋದಿಲ್ಲ. ಗುರುಮಂತ್ರ 50 ವರ್ಷ ಗುರುಮಂತ್ರ ಅರ್ಥ ಏನೋ? ಮದುವೆ ದಿವಸ ಆಗಬೇಕು ಹೆಂಗಸರಿಗೆ, ಉಪನಯನ ದಿವಸ ಗಾಯತ್ರಿ, ಹಾಗೂ ಅವರಿಗೆ ಹಾಗೆ ಎಲ್ಲ ಬಿಟ್ಟು ಹೋಗ್ಬಿಟ್ಟಿತ್ತು ಅದರೊಳಗೆ. ಅದು ಎಲ್ಲೋ ಪೂರೈತಿ ಯಾರೋ ತಪ್ಪು ಮಾಡಿದ್ದು ಎಲ್ಲ ಕಡೆ ಹರಡಿಬಿಟ್ಟು ಕೊನೆಗೆ ಸಾಂಕ್ರಾಮಿಕ ರೋಗ ಅಂತೀವಲ್ಲ, ತಪ್ಪುಗಳು ಹಾಗೇನೆ. ಒಬ್ಬನು ಮಾಡ್ದ ಅಂತ ಇನ್ನೊಬ್ಬರು ಮಾಡಕ್ಕೆ ಶುರು ಮಾಡ್ತಾನೆ. ಆ ರೋಗ ದೇಹಕ್ಕೆ ಒಬ್ಬನಿಗೆ ಬಂದರೆ ಲಿಮಿಟೇಷನ್ ಇರುತ್ತೆ. ಇದು ಎಲ್ಲ ಕಡೆ ಹೋಗ್ಬಿಡ್ತಾನೆ. ಗೋಧೂಮಶ್ಚಣಕಶ್ಚೇತಿ ಹೇಷ ಕ್ಷಾರಗಣೋ ಮತ. ಕ್ಷಾರಗಣ ಅಂದ್ರೇನು? ಕ್ಷಾರದ ಗುಂಪಿ ಸೇರೋ ಪದಾರ್ಥಗಳಿವೆಲ್ಲ ಕೂಡ. ಆದ್ದರಿಂದ ಅದನ್ನ ಯಾವುದು ಹಾಕಲಿಕ್ಕೆ ಹೋಗಬೇಡಿ. ತುಳಸಿ ದಲೇನ ರಹಿತಂ ವೈಶ್ವದೇವಂ ಕರೋತಿ ಯಹ. ತುಳಸಿ ದಳ ಇರಬೇಕು ವೈಶ್ವದೇವಕ್ಕೆ. ದೇವತಾ ಸ್ತನ್ನ ಗೃಹಂತಿ. ತುಳಸಿ ದಳ ಇಲ್ಲದೆ ಮಾಡಿದರೆ ದೇವತೆಗಳು ಸ್ವೀಕಾರ ಮಾಡೋದಿಲ್ಲ. ಹೋಮಕ್ಕೂ ತುಳಸಿ ದಳ ಬೇಕು, ಇದಕ್ಕೂ ತುಳಸಿ ದಳ ಬೇಕು. ಗೃಹಂತಿ ಬ್ರಹ್ಮರಾಕ್ಷ. ದೇವತೆಗಳು ತೊಗೊಳೋದಿಲ್ಲ. ಯಾರು ತೊಗೋತಾರೆ? ಬ್ರಹ್ಮರಾಕ್ಷಸ ಗೃಹಂತಿ. ಬ್ರಹ್ಮರಾಕ್ಷಸ ತೊಗೊಳ್ತಾರೆ. ಅವ್ರು ತೊಗೊಂಡು ಸುಮ್ಮನೆ ಕೊಡೋದಿಲ್ಲ. ಏನು ಮಾಡ್ತಾರೆ? ನಮಗೆ ಶಕ್ತಿ ಬಂತಲ್ಲ, ಹೊಡೆದಿದ್ದು ಕಿತ್ಕೊಳ್ತಾರೆ. ಆಮೇಲೆ ಬ್ರಹ್ಮರಾಕ್ಷಸಾ ವಿನಾ ವ್ಯಾಹೃತಿ ಹೋಮೇನ ಹೋಮೋ ವೈ ನಿಷ್ಫಲೋ ಭವೇತ್. ವ್ಯಾಹೃತಿ ಹೋಮ ಮಾಡದೆ ಹೋಮ ಮಾಡಿದರೆ ಹೋಮ ವ್ಯರ್ಥ. ಅದಕ್ಕೆ ಮೊದಲು ಭೂಸ್ವಾಹ ಎಲ್ಲ ಹಾಕೋದು ಯಾತಕ್ಕೆ? ವ್ಯಾಹೃತಿ ಹೋಮ. ಅದು ಮಾಡಿದ ಮೇಲೆ ಈ ಹೋಮಕ್ಕೆ ಬರೀ ಸಮಿತ್ತು. ಅದಕ್ಕೆ ಬರೀ ಸಮಿತ್ತು, ಚರುಗಿರಿ ಇಲ್ಲ. ಅದಕ್ಕೆ ಬರೀ ಸಮಿತಿನಿಂದ ಏನು ಮಾಡಬೇಕು? ಅಷ್ಟೇ. ಇನ್ನೆಷ್ಟು ಇರ್ಬೇಕು. ಹಾಕು ಇಲ್ಲ ಅಗ್ನಿಯೊಳಗೆ ಹೇಳ್ಬಿಟ್ಟಿದಾರಲ್ಲ, ಅಗ್ನಿಯೊಳಗೆ ಹಾಕಬೇಕು. ಏನು ತಪ್ಪಲ್ಲ. ಯಾಕೆ ಸುಮ್ಮನೆ ಏನಾದರೂ ಒಂಥರ ಸೆಂಟಿಮೆಂಟ್, ಅಯ್ಯೋ ತುಳಸಿ ಇದಾಗಿಬಿಡುತ್ತಾ ಅಂತೇಳಿ ತಪ್ಪು. ಹಾಕಬೇಕು. ಆಚಾರ ತಾನು ಧನ್ವಂತರಿ ಮತ್ತು ಹೇಳ್ಬೇಕಾದ್ರೆ ಹೇಳ್ತಾರೆ, ತುಳಸಿ ದಳದಿಂದನೇ ಮಾಡೋ ಹೋಮಗಳಿವೆ ಅಂತ ಹೇಳ್ತಾರೆ. ತುಳಸಿ ದಳದಿಂದನೇ ಕೆಲವು ಹೋಮ ಮಾಡ್ಬೋದು. ಅದು ಮೊದಲು ಏನಾಗಿರ್ಬೇಕದು? ವೈಷ್ಣವಕ್ಕೆ ಹೇಗೆ ಒಂದು ಇದಾಗಿರುತ್ತೆ ಆ ಥರ ಅದನ್ನು ಹಾಕಬೇಕಾದ್ರಿಂದ ದೋಷ ಇಲ್ಲ. ಅದು ಸುಟ್ಟಾಗಲ್ಲ, ಅದು ದೋಷ ಇಲ್ಲ. ಯಾಕೆ? ಅದು ದೇವತೆಗೆ ಸಮರ್ಪಣೆ ಮಾಡೋದು, ಸಮರ್ಪಣೆ ಮಾಡೋ ಕೆಲಸ ಆದ್ದರಿಂದ ದೋಷ ಇಲ್ಲ. ತುಳಸಿ ಕಾಷ್ಟ
ತುಳಸಿ ದಳ ಎರಡೂ ಆಗುತ್ತೆ, ಎರಡೂ ಬರುತ್ತೆ. ತುಳಸಿ ದಳ ಅಂತ ಹೇಳಿಬಿಟ್ಟು ತುಳಸಿ ದಲೇನ ರಹಿತಮ್ ಅಂತ ಹೇಳಿದಾಗ ತುಳಸಿ ದಳ ಅದನ್ನು ಹೇಳಿದ್ದಾರೆ, ದೋಷ ಇಲ್ಲ ಅದ್ರಲ್ಲಿ, ಗುಣನೇ ಇದೆ, ಮಾಡಬೇಕು. ಇವಾಗ ಸಾಮಾನ್ಯವಾಗಿ ಯಾತಕ್ಕೆ ಅಭ್ಯಾಸ ಅಷ್ಟು ತುಳಸಿ ಸಿಗೋದಿಲ್ಲ ಅಂತ ಹಾಕಲ್ಲ ಅಷ್ಟೇ ಹೊರತು ಅಭಾವದಿಂದ ಕೊನೆಗೆ ಹಾಕೋದಿಲ್ಲ ಅಂತ ಆಗಿಬಿಟ್ಟಿದೆ. ಅಷ್ಟೆಲ್ಲ ತುಳಸಿ ಇರ್ಬೇಕು, ಎಷ್ಟಿರ್ಬೇಕು ತುಳಸಿ ಮನೆಗಳಲ್ಲಿ, ತುಂಬ ಎತ್ತ ಮಾಡ್ಲಿಕ್ಕೆ ಸಾಧ್ಯ. ಹೌದು, ಮಾಡಲೇಬೇಕು, ಅದನ್ನೇ ಹೇಳಿ. ಅಲ್ಲಿಗೆ ಇಲ್ಲಿ ನಾಳೆ ದಿವಸ ಮುಂದಿನ ಭಾಗ ಮುಂದೆ ಇದೆ, ಇನ್ನೂ ಮುಗಿದಿಲ್ಲ ಅದು ಇನ್ನೂ. ಏನಾ ಹಾಂ, ಹಾಕಿದ ಹಾಗೆ ಲೆಕ್ಕ, ಬಟ್ ಹಾಕಿದರೆ ಇನ್ನೂ ಒಳ್ಳೆಯದು. ಹಾಕಿದಾಗ ಬೇಡ, ಹಾಕೋದು ಬೇರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.